ಈಗ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಒಂದು ಪಕ್ಷಿ ಇದೆ, ಕನ್ನಡದಲ್ಲಿ ಎರಲೊಡ್ಡು ಅಂತ ಕರಿತೀವಿ. ಇಟ್ ವಾಸ್ ಸಪೋಸ್ ಟು ಬಿ ಅವರ್ ನ್ಯಾಷನಲ್ ಬರ್ಡ್ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್. ನಮ್ಮ ದೇಶದ ರಾಷ್ಟ್ರ ಪಕ್ಷಿ ಆಗ್ಬೇಕಿತ್ತು. ಆದ್ರೆ ಮೈಸೂರು ಮಹಾರಾಜರಿಗೆ ಅದು ಇಷ್ಟ ಆಗ್ಲಿಲ್ಲ ಅಂತ, ಅದು ಸುಂದರವಾಗಿ ಕಾಣೋದಿಲ್ಲ ಅಂತ ಹೇಳಿ ಅದಕ್ಕೆ ನವೀನ ಮಾಡಿದ್ದು. ತುಮಕೂರು ಜಿಲ್ಲೆ ಬಗ್ಗೆ ಯೋಚನೆ ಮಾಡೋದಿಲ್ಲ. ಏನು ಸರ್, ಕಲ್ಪತರು ನಾಡು ಎಲ್ಲ ಬರೀ ಕೊಬ್ಬರಿ ತೆಂಗಿನಕಾಯಿ ಅನ್ಕೊಡ್ತಾರೆ. ಆದ್ರೆ ಅದು ಡೆಕ್ಕನ್ ಪ್ಲಾಟೋ, ನಮ್ಮ ಏನು ಡೆಕ್ಕನ್ ಪ್ರಸ್ಥಭೂಮಿಯ ಸುಮಾರು 2.5 ಬಿಲಿಯನ್ ವರ್ಷಗಳಿಂದ 3 ಬಿಲಿಯನ್ ವರ್ಷಗಳ ಹಳೆಯ ಭೂಮಿ ಅದು. ಅಲ್ಲಿ ಕಲ್ಲು ಬೆಟ್ಟ ಗುಡ್ಡ ಎಲ್ಲ ಏನಿದೆ ಅದು ಸಹ ಬಹಳ ಸುಂದರವಾದ ವನ್ಯಜೀವಿಗಳ ಪ್ರದೇಶ ಅದು. ಅಲ್ಲಿ ಚಿರತೆ ಸಿಗುತ್ತೆ, ಕರಡಿ ಸಿಗುತ್ತೆ, ಇನ್ನಿತರ ಹಲವಾರು ವನ್ಯಜೀವಿಗಳು ಸಿಗುತ್ತೆ. ನಮ್ಮಲ್ಲಿ ಏನು ಅಂದ್ರೆ ವನ್ಯಜೀವಿಗಳು ಅಂದ ತಕ್ಷಣ ನಾವು ಇತ್ತೀಚಿನ ಪದ ಏನು ಅಂದ್ರೆ ಕಬಿನಿ. ಕಬಿನಿ ಅನ್ನೋ ಪದನೇ ಇಲ್ಲ, ಕಬಿನಿ ಅನ್ನೋ ಜಾಗನೇ ಇಲ್ಲ. ಅದು ಅಂತರ್ಸಂತೆ ಅನ್ನೋ ಜಾಗ, ನಾಗರಹೊಳೆ ವನ್ಯಜೀವಿ ಧಾಮದ ಒಂದು ಭಾಗ ಅಷ್ಟೇ. ಈ ಸಾಫ್ಟ್ವೇರ್ ಅವ್ರು ಯಾವಾಗ ಸಫಾರಿಗೆ ಹೋಗಕ್ ಪ್ರಾರಂಭ ಮಾಡಿದ್ರು, ಅವ್ರಿಗೆ ಅರ್ಥ ಆಗ್ಲಿ, ಅವ್ರಿಗೆ ಸುಲಭ ಆಗ್ಲಿ ಹೇಳಕ್ಕೆ, ಉಚ್ಚಾರಣೆ ಮಾಡ್ಲಿಕ್ಕೆ ಅಂತ ಕಬಿನಿ ಅಂತ ಹೆಸರು ಕೊಟ್ರು. ಅಲ್ಲಿ ಹರಿಯೋ ನದಿಯ ಹೆಸರನ್ನ ಉಪಯೋಗಿಸ್ತಾರೆ. ಆದ್ರೆ ಅದು ಕಬಿನಿ ಖಂಡಿತ ಅಲ್ಲ, ಅದು ದಮ್ಮನ್ ಕಟ್ಟೆ, ಅಂತರ್ಸಂತೆ ಅಂತ ಹಲವಾರು ಜಾಗಗಳಿದಾವೆ. ನೋಡಿ ಎಷ್ಟು ಕಷ್ಟ. ನಾವು ಕನ್ನಡದ ಮೂಲ ಪದಗಳನ್ನ ಬೇರೆಯವ್ರಿಗೆ ಉಪಯೋಗ ಆಗ್ಲಿ, ಸುಲಭ ಆಗ್ಲಿ ಅಂತಾನು ತಿರ್ಚಿ ಬಿಡ್ತೀವಿ ನಾವು. ಕೊನೆಗೆ ನಮ್ಮ ಹೆಸರನ್ನು ತಿರ್ಚ್ಕೊಂಡ್ಬಿಡ್ತೀವಿ ಅನ್ನೋ ಒಂದ್ ದಿವಸ. ಹಾಗಾಗಿ ಕಬಿನಿ ಅನ್ನೋ ಜಾಗ ಇಲ್ಲ, ಅದು ನಾಗರಹೊಳೆ ವನ್ಯಜೀವಿ ಧಾಮ. ನಾಗರಹೊಳೆ ಅಂದ್ರೆ ನಾಗರ ತರ ಇರುವಂತ ಹೊಳೆ ಇರೋದಕ್ಕೆ ನಾಗರಹೊಳೆ ಅಂತ ಕರೀತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಸಫಾರಿಗೆ ಹೋಗೋ ಜನ ಮತ್ತೆ ಸಫಾರಿ ಪ್ರವಾಸೋದ್ಯಮದಲ್ಲಿರೋರು ಅದನ್ನ ಕಬಿನಿ ಅಂತ ದುರಾದೃಷ್ಟವಶಾತ್ ಬದಲಾಯಿಸ್ಬಿಟ್ಟಿದ್ದಾರೆ. ಅದು ಇವತ್ತಿಗೂ ನಾಗರಹೊಳೆನೆ, ಅದು ಇವತ್ತಿಗೂ ದಮ್ಮನ್ ಕಟ್ಟೆ, ಅಂತರ್ಸಂತೆ ಈ ಭಾಗದ ಒಂದು ಕಾಡಿನ ಪ್ರದೇಶ. ಹಾಗಾಗಿ ನನಗೆ ಮುಂಚೆಯಿಂದನೂ ಆ ತರ ಕಾಡು ನೋಡಿ ಅಭ್ಯಾಸ ಇರ್ಲಿಲ್ಲ. 1985 ಸಮಯದಲ್ಲಿ ಒಂದ್ಸಲ ನಾನು ಮತ್ತೆ ಸ್ಕೌಟ್ಸ್ಗೆ ಹೋಗ್ತಾ ಇದ್ದೆ. ಆಗ ನಾಗರಹೊಳೆಗೆ ಹೋಗಿದ್ವಿ ಟ್ರೆಕ್ಕಿಂಗ್. ತಡಿಯಂಡಮೋಳ್, ಕೊಡಗು ಜಿಲ್ಲೆಯಲ್ಲಿ ತಡಿಯಂಡಮೋಳ್ ಅಂತ ಒಂದು ಬೆಟ್ಟ ಇದೆ. ಅಲ್ಲಿಗೆ ನಾವು ಚಾರಣ ಹೋದಾಗ ಕೊನೆ ದಿವಸ ನಮಗೆ ನಾಗರಹೊಳೆ ಕರ್ಕೊಂಡು ಹೋಗಿದ್ರು. ನಾಗರಹೊಳೆಯಲ್ಲಿ ಒಂದು ಎತ್ತರದ ಜೀವ ಇತ್ತು ಅಲ್ಲೊಂದು. ಅವ್ರ ಹೆಸರು KM ಚಿನ್ನಪ್ಪ ಅಂತ, ಕೊಡೂರು. ಚಿನ್ನಪ್ಪ ಅವ್ರೇನು ಅಂತ ಹೇಳಿದ್ರೆ ಅಲ್ಲಿ ವಲಯ ಅರಣ್ಯಾಧಿಕಾರಿ, ರೇಂಜ್ ಫಾರೆಸ್ಟ್ ಆಫೀಸರ್. ಯಾರು ಬಂದ್ರು ಬೈಯೋದು ಅವ್ರಿಗೆ ಅಭ್ಯಾಸ. ಯಾರೇ ಹೋದ್ರು ಕೊಡವ ಶೈಲಿಯಲ್ಲಿ ಬೈಯೋದು. ನೀನೇನ್ ಬರೋದು ಕಾಡಿಗೆ, ನೀನೇನ್ ನಡೆಯೋದು, ನೀನೇನ್ ವನ್ಯಜೀವಿ ನೋಡೋದು ಅಂತ, ವೈಲ್ಡ್ ಲೈಫ್ ನೋಡೋದು ಅಂತ. ಆದ್ರೆ ನೀವು ಅದನ್ನ ಪರ್ಸಿಸ್ಟ್ ಮಾಡಿದ್ರೆ, ಅವರು ಬೈಸ್ಕೊಂಡು ವಾಪಸ್ ಹೋಗಿದ್ರೆ 1-2-3 ಸಲ. ತುಮಕೂರಿನಿಂದ ನಾವು ನಾಗರಹೊಳೆಗೆ ಹೋಗ್ಬೇಕಂದ್ರೆ 1.5-2 ದಿವಸ ತಗೊಳ್ಳೋದು. ಮಧುಗಿರಿಯಿಂದ ಒಂದು ಬಸ್ ಬರೋದು, ಉದಯರಂಗ ಅಂತ, ಬೆಳಗ್ಗೆ 5 ಗಂಟೆಗೆ ಬಿಡೋನು. ಉದಯರಂಗದಲ್ಲಿ ಹತ್ತು ಮೈಸೂರಿಗೆ ಹೋಗಿ, ಮೈಸೂರಿಂದ ಬಸ್ ಬದಲಾಯಿಸಿ ಹುಣಸೂರಿಗೆ ಹೋಗಿ, ಹುಣಸೂರಿನಿಂದ ನಾಗರಹೊಳೆ ತಲುಪೋ ಅಷ್ಟೊತ್ತಿಗೆ 1-1.5 ದಿವಸ ಆಗೋದು. ಇವಾಗ ಎಲ್ಲರೂ 3 ಗಂಟೆ 4 ಗಂಟೆಲಿ ಹೋಗ್ತಾರೆ. ಆ 1.5 ದಿವಸದ ಬಸ್ ಪ್ರಯಾಣ ಮಾಡೂನು ನಾಗರಹೊಳೆಗೆ ಹೋದ್ರೆ ಅವರ ಬೇಡದರೆ 1-2 ದಿವಸ ಹೋಗೋ, ಇವತ್ತು ಜಾಗ ಇಲ್ಲ ಅಂತ ಬೈಯೋರು ಚಿನ್ನಪ್ಪ ಅವರು. ಆದ್ರೂ ತಡ್ಕೊಂಡು ನಾವು ಅದಕ್ಕೆಲ್ಲ ಚಿನ್ನಪ್ಪ ಟಾರ್ಚರ್ ಅಂತಾನೆ ಕರಿತಾ ಇದ್ವಿ. ಆ ಟಾರ್ಚರ್ ತಡ್ಕೊಂಡ್ರೆ ಅವಾಗ ಆಯ್ತು ಹೋಗು ಅಂತ ಯಾರೋ ಕುರುಬನ್ ಜೊತೆ ಕಾಡು ನಡೆಯೋಕೆ ಕಳ್ಸೋರು. ಕಾಡು ಅಂದ್ರೆ ಸಫಾರಿ ಅಲ್ಲ, ನಡೆಯೋದು. ನಡೆದ್ರೆ ಕಾಡಿನ ಬಗ್ಗೆ ಪ್ರೀತಿ ಬರ್ಬೇಕು ಅಂದ್ರೆ ಕಾಡು ನಡಿಬೇಕು. ಅಲ್ಲಿರೋ ಉಣ್ಣೆ ಕಚ್ಚಿಸ್ಕೋಬೇಕು. 1-3-4 ದಿವಸ ಆದ್ಮೇಲೆ ಗೊತ್ತಾಗುತ್ತೆ ಅದು ಉಣ್ಣೆ ಕಚ್ಚಿದ್ರೆ ಹೆಂಗಿರುತ್ತೆ ಅಂತ ಹೇಳಿ. ಅದರಿಂದ ನಮಗೆ ನಾಗರಹೊಳೆ ಬಗ್ಗೆ ಪ್ರೀತಿ ಬಂದು, ದೊಡ್ಡ ಸನಿಗಳ ಬಗ್ಗೆ ಪ್ರೀತಿ ಬಂದು, ಅದಕ್ಕೆ ಮುಂಚೆ ಬರೀ ಪಕ್ಷಿ ವೀಕ್ಷಣೆ ಮಾಡ್ತಾ ಇದ್ವಿ. ಅಲ್ಲಿಂದ ನಮಗೆ ಆನೆ, ಚಿರತೆ, ಹುಲಿಗಳ ಬಗ್ಗೆ ಹೆಚ್ಚು ಆಸಕ್ತಿ ಬಂದು ನಾವು ಈ ವಿಚಾರಕ್ಕೆ, ಈ ವನ್ಯಜೀವಿ ಸಂರಕ್ಷಣೆಗೆ ಬಂದಿದ್ದು. ಆದ್ರೆ ನಾನು ವನ್ಯಜೀವಿ ವಿಜ್ಞಾನಿ ಅಲ್ಲ, ನಾನು ವನ್ಯಜೀವಿ ಸಂರಕ್ಷಕ. ಕಾಡು ಉಳಿಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿರೋದು, ವಿಜ್ಞಾನ ಆಮೇಲೆ. ಹಾಗಾಗಿ ಕಾಡು ಉಳಿಬೇಕು, ವನ್ಯಜೀವಿಗಳು ಉಳಿಬೇಕು ಅನ್ನೋದು ನಮ್ದು ಮೂಲ ಉದ್ದೇಶ. ಹಾಗಾಗಿ ಈ ವಿಚಾರಕ್ಕೆ ಬಂದದ್ದು ನಾವು. ಚಿನ್ನಪ್ಪ ಅವರು ಯಾಕೋ ನನಗೇನು ಮಾತಾಡಬಾರ್ದು ಅಂತ ಹೇಳ್ತಾ ಇದೆ ಮೈಕ್ಗಳು. ಪ್ರಶ್ನೆ ಕೇಳಬಾರ್ದು, ಕರೆಕ್ಟ್. ಚಿನ್ನಪ್ಪ ಅವರು ಭಾಳ ಅವ್ರು ಹೇಳಿದಾಗೆ ಕರೆಕ್ಟ್. ಇವ್ರು ನೋಡಿದ್ದು ಚಿನ್ನಪ್ಪನವ್ರ ಜೊತೆಲಿ, ಅವ್ರ ಸಹವಾಸ ಸಿಕ್ಕಿದ್ದು ಇವ್ರು ಚಿನ್ನಪ್ಪನವ್ರ ಜೊತೆ, ಇವರಿಂದಾನೆ. ಇವರು ಸ್ಟಾರ್ಟಿಂಗ್ ನೋಡಿದಾಗ 2005-6 ಇರಬೇಕು. ಆಗ ಇವರು ಹುಲಿ ಸಹವಾಸ ಮಾಡ್ತಾ ಇದ್ರು. ಇದ್ದಕ್ಕಿದ್ದಾಗೆ ಅವರು ಚಿರತೆಗೆ ಹೋದ್ರು. ಈ ಥರ ಬದಲಾಯಿಸ್ಕೊಂತ ಬಂದ್ರು. ಆಗ ಚಿನ್ನಪ್ಪ ಅವರು ಜೊತೆಗೆ. ಚಿನ್ನಪ್ಪ ಅವರು ಭಾಳ ಯಾವಾಗಲಾದ್ರೂ ಫೋನ್ ಮಾಡಿದಾಗ ಅವ್ರು ಹೇಳೋರು, ನೀವು ಬೆಂಗಳೂರಿನವ್ರು ಎಷ್ಟೇ, ನಿಮಗೆ ಟಾಯ್ಲೆಟ್ಗೆ ಹೋಗಿ ನೀರು ಇರಬಾರ್ದು, ಆವಾಗ ನೀವು ಕಾಡು ಕಡೆ ಬರ್ತೀರಾ, ಹಾಗೆ ಅಂತ ಭಾಳ ಬೈಯೋರು. ಆಮೇಲೆ ಚಿನ್ನಪ್ಪನವ್ರಿಗೆ ಈ ಥರ ಕಾಡಿಗೆ ಬರ್ತೀವಿ ಅಂತ ಯಾರನ್ನ ಎಕ್ಸ್ಟ್ರಾ ಜನ ಕರ್ಕೊಂಡು ಹೋಗಿಲ್ಲ. ನಮಗಿನ್ನ ಕಡಿಮೆ ಇದ್ರೆ ಖುಷಿ ಪಡೋರು. ಆಮೇಲೆ ನಮಗಿನ್ನ ಜಾಸ್ತಿ ಬಾಯಿ ಬಂದ ಬೈಯೋರು, ಇವಾಗ ಕರ್ಕೊಂಬಂದ್ರಿ, ಪ್ರಾಣಿಗಳು ತೊಂದರೆ ಆಗುತ್ತೆ. ಅಂದರೆ ಅವರು ಪ್ರಾಣಿಗಳ ಒಬ್ಬರು ಮನೆಯ ಸದಸ್ಯ ಇದ್ದಾಗ ಅವರು. ಸೊ ಹಾಗಾಗಿ ಅವರ ಕೊಡುಗೆ ಭಾಳ ಇದೆ. ಎರಡನೇದು, ಇಲ್ಲಿ ನೀವು ವನ್ಯಜೀವಿ ಸಂರಕ್ಷಕರು ಅಂತ ಎಲ್ಲರೂ ಗೊತ್ತು, ಆದರೆ ನೀವು ಡಾಕ್ಟ್ರೇಟ್ ಇದ್ದಕ್ಕಿದ್ದಂಗೆ ಯಾಕೆ ಮಾಡಕ್ಕೆ ಹೋದ್ರಿ?
ನಾವು ವನ್ಯಜೀವಿಗಳ ಬಗ್ಗೆ ಬಹಳ ವರ್ಷ ಕೆಲಸ ಮಾಡಿದ್ವು. ವನ್ಯಜೀವಿ ಉಳಿಬೇಕು. BK ಸಿಂಗ್ ಸಾಹೇಬ್ರು ಇಲ್ಲೇ ಇದ್ದಾರೆ. ಅವರು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ರಿಟೈರ್ ಆದವ್ರು. ಹಂಗಂದ್ರೆ ಅರಣ್ಯ ಇಲಾಖೆಯ ಅತಿ ಉನ್ನತ ಅಧಿಕಾರಿಯಾಗಿದ್ರು ಅವರು. ಕರ್ನಾಟಕದಲ್ಲಿ ಏನಾದ್ರು ಕಾಡು ಉಳಿದಿದೆ ಅಂದ್ರೆ ಅದರೊಳಗಡೆ ಮಹತ್ತರವಾದ ಪಾತ್ರ BK ಸಿಂಗ್ ಸಾಹೇಬ್ರದ್ದು. ಅವರು ಸರ್ ಒಂದ್ ಸ್ವಲ್ಪ ನಿಮ್ ಮುಖ ತೋರಿಸ್ಬಿಡಿ ಎಲ್ಲರಿಗೂ. ಅವ್ರು ಇವತ್ತಿನ ತರ ಯಾರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಮಾಡಿದ ವ್ಯಕ್ತಿ ಅಲ್ಲ. ಈಗಲೂ ನೀವು ನಂಬ್ತಿರೋ ಇಲ್ವೋ, ಅವ್ರಿಗೆ 73 ಸರ್ ವಯಸ್ಸು, 73. ಹಾ, ಬೆಳಗ್ಗೆ 5 ರಿಂದ 6 ಕಿಲೋಮೀಟರ್ ಜಾಗಿಂಗ್ ಮಾಡ್ತಾರೆ, ನಡೆಯೋದಲ್ಲ, ವಾಕಿಂಗ್ ಅಲ್ಲ, ಜಾಗಿಂಗ್ ಮಾಡ್ತಾರೆ. ಅವರು PCCF ಆದಾಗ್ಲೂ ಆಫೀಸ್ಗೆ ಹೋಗ್ಬೇಕಾದ್ರೆ ಕಾಕಿ ಬಟ್ಟೆ ಹಾಕೊಂಡವ್ರು. ಯಾವ ಅಧಿಕಾರಿನೂ ಕಾಕಿ ಬಟ್ಟೆ ಹಾಕೊಂಡು ಹೋಗಲ್ಲ ಅರಣ್ಯ ಇಲಾಖೆಯಲ್ಲಿ. ಆದ್ರೆ ಅವರೊಬ್ಬರೇ, ನಾನು ಅವ್ರು ಬಿಟ್ಟರೆ ದೀಪಕ್ ಶರ್ಮಾ ಇಬ್ಬರನ್ನೇ ನೋಡಿದ್ದು ಕಾಕಿ ಬಟ್ಟೆ. ಅವರು ಅತಿ ಎತ್ತರದ ಸ್ಥಾನದಲ್ಲಿದ್ದಾಗ್ಲೂ ಕಾಕಿ ಬಟ್ಟೆ ಹಾಕೊಂಡು ಹೋಗೋರು. ಹಾಗಾಗಿ ಈ ತರ ಹಲವಾರು ಅಧಿಕಾರಿಗಳ ಜೊತೆ ಸಭೆಗಳಿಗೆ ಹೋಗ್ತಾ ಇದ್ವಿ. ಅದರಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿ ಅಂತ ಇರುತ್ತೆ, ಅದಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ. ಅಂತ ಒಂದು ಸಭೆಯಲ್ಲಿ ಕೂತ್ಕೊಂಡಿದ್ದೆ. ಆಗ್ಲೇ ಕರ್ನಾಟಕದಲ್ಲಿ ತುಂಬಾ ವರ್ಷ ಕೆಲಸ ಮಾಡಿದ್ವಿ. ಅರಣ್ಯಾಧಿಕಾರಿಗಳು ಪರಿಚಯ ಮಾಡ್ಕೊಡ್ತಾರೆ, ಇವ್ರು ಸದಸ್ಯರು ಅಂತ. ಅವರು ಒಂದಿಬ್ರು ಸದಸ್ಯರಿಗೆ ಪರಿಚಯ ಮಾಡ್ಕೊಟ್ರು, ಇವ್ರು ಡಾಕ್ಟರ್ ಅದು, ಇವ್ರು ಡಾಕ್ಟರ್ದು ಅಂತ. ಆದ್ರೆ ನನ್ನ ಒಂದು ಚಾನ್ಸ್, ಅವಕಾಶ ಬಂದಾಗ ನನ್ನ ಪರಿಚಯ ಮಾಡ್ಕೊಡ್ಲಿಲ್ಲ ಅವರು. ನನಗೆ ಅವತ್ತು ಬೇಜಾರಾಗೋಯ್ತು. ಏನಪ್ಪ, ನಾನು ಒಂದೇ ಒಂದು ಅಕ್ಷರ ನನಗೆ ವ್ಯತ್ಯಾಸ ಅಥವಾ ಅಕ್ಷರ ಇಲ್ಲ ಅಷ್ಟೇ ತಾನೇ, ಡಾಕ್ಟರ್ ಅನ್ನೋ ಒಂದು ಅಕ್ಷರ ಇಲ್ಲ ಅಷ್ಟಕ್ಕೋಸ್ಕರ ಇವ್ರು ನನ್ನನ್ನು ಪರಿಚಯ ಮಾಡ್ಕೊಡ್ಲಿಲ್ವಲ್ಲ ಮುಖ್ಯಮಂತ್ರಿಗಳಿಗೆ ಅಂತ ತುಂಬಾ ಹಠ ಬಿದ್ದುಬಿಟ್ಟೆ ಅವಾಗ. ಅಯ್ಯೋ, ಇಷ್ಟೇನಾ ಡಾಕ್ಟರೇಟ್ ಮಾಡೋದು ಒಂದೇ ನನಗೆ ಅರ್ಹತೆ, ಅದನ್ನು ಮಾಡ್ಬಿಡೋಣ ತಗೊಳ್ಳಿ ಅಂತೇಳಿ PhD ಮಾಡಿದ್ ನಾನು. ಇಲ್ಲದ್ರೆ ನನಗೇನು PhD ಮಾಡುವಂತ ದೊಡ್ಡ ಆಸಕ್ತಿ ಏನಿರ್ಲಿಲ್ಲ. ಇದ್ಯಾಕೆ ನಾವು ಮಾಡದಲ್ಲೇ ಇರೋದು, ಕರ್ನಾಟಕದಲ್ಲಿ ಕಾಡು ಉಳಿಸೋದು ನಾವು. ಅದೇ ಕರ್ನಾಟಕದವ್ರನ್ನ, ಕನ್ನಡದವ್ರನ್ನ ಪರಿಚಯ ಮಾಡ್ಕೊಳ್ದಲೆ ಬೇರೆ ರಾಜ್ಯದವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತಾರೆ, ಯಾಕಂದ್ರೆ ಅವ್ರು ಡಾಕ್ಟರೇಟ್ ಇದೆ. ನಾವು ಅದ್ರೊಳಗಡೆ ಏನ್ ಕಡಿಮೆ ಅಂತ ಹೇಳಿ PhD ಮಾಡಿದೆ ನಾನು ಅದಕ್ಕೆ. ಸೊ ಇನ್ನೊಂದು, ಈ ಅರಣ್ಯ ಸಂರಕ್ಷಣೆ ಅಂತ ಬಂದಾಗ ನಾವು ಬಹಳ ಸಲ ಕೇಳಿದೀವಿ, ನಮ್ಮ ಅರಣ್ಯ ಸಂರಕ್ಷಣೆನ ಬೇರೆ ರಾಜ್ಯದವ್ರು ಮಾಡ್ತಿದ್ದಾರೆ, ನಮ್ಮವ್ರು ಮಾಡ್ತಿಲ್ಲ ಅಂತ. ಅಂದ್ರೆ ಕನ್ನಡಿಗರ ಪಾಲು ಏನಿಲ್ವಾ ಇದರಲ್ಲಿ? ಖಂಡಿತ ಕನ್ನಡಿಗರ ಪಾಲೇ ಬಹಳ ಮುಖ್ಯ. ಯಾಕೆಂದ್ರೆ ನಾನು ಇತ್ತೀಚಿನ 10 ವರ್ಷಗಳಲ್ಲಿ ನೋಡ್ತಾ ಇರೋದೇನು ಅಂತ ಹೇಳಿದ್ರೆ, ಅರಣ್ಯ ಸಂರಕ್ಷಣೆ, ವನ್ಯಜೀವಿ ಸಂರಕ್ಷಣೆ ಅನ್ನೋದು ಒಂದು ದೊಡ್ಡ ಫ್ಯಾಷನ್ ಆಗಿದೆ ಇವತ್ತು. ಅದಕ್ಕೆ ಬೇಕಾಗಿರುವಂತಹ ಹಲವಾರು ಅರ್ಹತೆಗಳಿರ್ತದೆ. ಅಂದ್ರೆ ಕನ್ನಡ ಭಾಷೆ ಗೊತ್ತಿರಬೇಕು, ನಮ್ಮ ರಾಜ್ಯ ಗೊತ್ತಿರಬೇಕು, ವನ್ಯಜೀವಿಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಹಳ್ಳಿಯವನಿಂದ ಹಿಡಿದು ಶಾಂತಕುಮಾರ್ ತನಕನೂ ಯಾರು ಅವರು ಅಂತ ಗೊತ್ತಿರಬೇಕು. ಶಾಂತಕುಮಾರ್ ಸರ್ ಅಂದ್ರೆ ಯಾರು ಅಂತ ಈಗಿನ ವನ್ಯಜೀವಿ ಸಂರಕ್ಷಕರಿಗೆ ಗೊತ್ತಿರೋದಿಲ್ಲ. ಅವರ ಪ್ರಾಮುಖ್ಯತೆ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅವರಿಂದ ಸಿದ್ದರಾಮಯ್ಯ ಅವರು ಅಂದ್ರೆ ಯಾರು ಅಂತ ಗೊತ್ತಿರೋದಿಲ್ಲ. ಅಷ್ಟು ತಿಳ್ಕೊಂಡಿರ್ಬೇಕು ನಾವು ವನ್ಯಜೀವಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ. ಅದಕ್ಕೆ ನನ್ನ ದೃಷ್ಟಿಕೋನದಲ್ಲಿ ಇಲ್ಲಿನ ಕಲೆ, ಸಂಸ್ಕೃತಿ, ಇಲ್ಲಿನ ಭಾಷೆ, ಇಲ್ಲಿನ ಜನ ಎಲ್ಲರೂ ತಿಳ್ಕೊಂಡಿದ್ರೆ ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ನಾನು ಎಷ್ಟೊಂದ್ಸಲ ಮಂತ್ರಿಗಳನ್ನ ಭೇಟಿ ಮಾಡಕ್ ಹೋದಾಗ ಅವ್ರದ್ದು PA ಇರ್ತಾರಲ್ಲ, ನಮ್ಮ ಕಾರ್ಡ್ ಕೊಟ್ರೆ, ನೀವು ಸಂಜಯ್ ಗುಬ್ಬಿ ಅವರಾ, ಬನ್ನಿ ನಮ್ಮೂರು, ನಮ್ದು ತುರುವೇಕೆರೆ ಅಂತ ಕರೀತಾರೆ. ಒಂದು ಬಾಗಿಲು ತೆರ್ಕೊಳ್ಳುತ್ತೆ. ಅಂದ್ರೆ ನಮ್ಮ ಜಿಲ್ಲೆಯವರು, ನಮ್ಮ ತುಮಕೂರಿನವರು, ನಮ್ಮ ಜನ ಅಂತ ಹೇಳಿ ಒಂದು ಬಾಗಿಲು ತೆರ್ಕೊಳ್ಳುತ್ತೆ. ಎರಡನೇದು, ನಾವು ಕನ್ನಡದಲ್ಲಿ ತುಂಬಾ ಬರಿತೀವಿ. ಯಾಕೆ ಕನ್ನಡದಲ್ಲಿ ಬರಿತೀನಿ ಅಂತ ಹೇಳಿದ್ರೆ, ಬರೀ ಹಳ್ಳಿ ಜನಕ್ಕೆ ತಲುಪಬೇಕು ಅಷ್ಟೇ ಅಲ್ಲ, ರಾಜಕೀಯ ವ್ಯಕ್ತಿಗಳಿಗೆ ತಲುಪಬೇಕು ಅಂತ ಹೇಳಿದ್ರೆ ಅದು ಕನ್ನಡದಲ್ಲಿ ಬರೆಯೋದು ಬಹಳ ಮುಖ್ಯ. ಯಾಕಂದ್ರೆ ಪ್ರತಿಯೊಬ್ಬ ಮಂತ್ರಿಗಳಿಗೂ ಅವರ PA ಪ್ರತಿ ದಿವಸ ಕನ್ನಡ ಪತ್ರಿಕೆಗಳನ್ನ, ಅವರ ಇಲಾಖೆಯ ವಿಚಾರಗಳನ್ನ ಕಟ್ ಮಾಡಿ ಅವ್ರ ಮುಂದೆ ಇಟ್ಟಿರ್ತಾರೆ, ಅಥವಾ ಮಾರ್ಕ್ ಮಾಡಿ ಅವ್ರ ಮುಂದೆ ಇಟ್ಟಿರ್ತಾರೆ. ಹಾಗಾಗಿ ಮಂತ್ರಿಗಳು ಓದೋದು ಕನ್ನಡ ಪತ್ರಿಕೆಗಳನ್ನ ಹೆಚ್ಚು. ಹಾಗಾಗಿ ನಾವು ಕನ್ನಡದಲ್ಲಿ ಬರೆದ್ರೆ, ಕನ್ನಡಿಗರಾಗಿದ್ರೆ ಬಹಳ ಉಪಯೋಗ. ಇತ್ತೀಚಿನ ದಿನದ ಎಷ್ಟೋ ವನ್ಯಜೀವಿ ಸಂರಕ್ಷಕರು ಕರ್ನಾಟಕದಲ್ಲಿ 20 ವರ್ಷ 30 ವರ್ಷ ಕೆಲಸ ಮಾಡ್ತಿರ್ತೀವಿ ಅಂತ ಹೇಳ್ತಾರೆ. ಆದ್ರೆ ಬೆಂಗಳೂರು ಬಿಟ್ಟು ಆಚೆ ಹೋಗ್ಬೇಕು ಅನ್ನೋರು ಗೂಗಲ್ ಮ್ಯಾಪ್ಸ್ ಇಲ್ದಿದ್ರೆ ಹೋಗಕ್ಕಾಗಲ್ಲ. ಅವರೆಲ್ಲ ಗೂಗಲ್ ಮ್ಯಾಪ್ ಕನ್ಸರ್ವೇಷನಿಸ್ಟ್. ಅದು ದುರಾದೃಷ್ಟ. ಆದ್ರೆ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಸರ್ಕಾರದಲ್ಲೂ ಅಂತವ್ರೇ ಬೇಕಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಕನ್ನಡದವರಾದ್ರೆ ಶಾಂತಕುಮಾರ್ ಸರ್ಗೆ ಹೇಳ್ಬಿಟ್ಟು ಒಂದು ಪತ್ರಿಕೆಯಲ್ಲಿ ಒಂದು ಬರೆಸ್ತೀವಿ, ಅಥವಾ ಇನ್ಯಾರೋ ಮಂತ್ರಿಗಳು ಪರಿಚಯ ಇರ್ತಾರೆ, ಅವ್ರಿಗೋಗಿ ಈ ತರ ಕಾಡು ಹಾಳಾಗ್ತಾ ಇದ್ದೇವೆ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ನಮ್ಗದು ಹೃದಯ ತಟ್ಟು ಬಿಡುತ್ತದು. ನಮ್ಮ ಕರುಳ ಬಳ್ಳಿಗೆ ಅದು ಕನೆಕ್ಷನ್ ಇರ್ತದೆ. ಅಯ್ಯೋ, ನಮ್ಮೂರು ಹಾಳಾಗ್ತಿದೆಯಲ್ಲ, ನಮ್ಮ ನದಿಗಳು ಹಾಳಾಗ್ತಾ ಇದೆಯಲ್ಲ ಅಂತ ಬೇಜಾರಾಗುತ್ತೆ. ಹಾಗಾಗಿ ಹೋಗಿ ಏನೋ ಒಂದು ಪ್ರಯತ್ನ ಪಡ್ತೀವಿ. ಆ ಪ್ರಯತ್ನ ಪಡೋದು ಬಹಳ ಮುಖ್ಯ. ಹಾಗಾಗಿ ಆ ಪ್ರಯತ್ನ ಪಡೆಯಲೇ ಬರೀ ವೇದಿಕೆ ಮೇಲೆ ಕೂತ್ಕೊಳ್ಳೋರಿಗೆ ಪ್ರಾಮುಖ್ಯತೆ ಬಂದಿದೆ. ಆದ್ರೆ ಅದನ್ನು ಬದಲಾಯಿಸ್ಬೇಕು. ನಾವೇ ಕೆಲಸ ಮಾಡಿದ್ರೆ ಅದು ಬದಲಾವಣೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ನಾನೊಂದು ಪ್ರಶ್ನೆ ಕೇಳಲ್ಲ, ಹೇಳಿ. ಸಾಮಾನ್ಯವಾಗಿ ಅರಣ್ಯದ ವಿಷಯದಲ್ಲಿ ಬರವಣಿಗೆ ಮಾಡುವವರು ನಿಜ ಹೇಳೋದು ಬಹಳ ಕಷ್ಟ ಆಗತ್ತೆ ಅವ್ರಿಗೆ. ಅವರು ಯಾಕಂದ್ರೆ ಅಧಿಕಾರಿಗಳಿಂದ ಮಾಹಿತಿ ಪಡಿಬೇಕು, ಅಧಿಕಾರಿಗಳ ವಿರುದ್ಧ ಏನೂ ಬರಿಬಾರ್ದು.
ಆದರೆ ಅರಣ್ಯದಲ್ಲಿ ನಡೆಯುವ ಬಹಳಷ್ಟು ಕುಕೃತ್ಯಗಳಿಗೆ ಅಧಿಕಾರಿಗಳೂ ಕಾರಣ ಅಥವಾ ಅಧಿಕಾರಿಗಳೇ ಕಾರಣ ಅನ್ನೋದಕ್ಕೆ ಇವ್ರಿಗೆಲ್ಲ ಗೊತ್ತಿರುತ್ತೆ. ಮಾಹಿತಿ ಅವರಿಂದ ತಗೋಬೇಕು, ಅದು ಅವ್ರ ವಿರುದ್ಧ ಬರೀಬಾರ್ದು. ಹೇಗೆ ಇದನ್ನ ನೀವು ಮ್ಯಾನೇಜ್ ಮಾಡ್ತೀರಿ ನೀವು? ಇದು ನಾವು ಚಿಕ್ಕ ಹುಡುಗರಿದ್ದಾಗ ದೊಂಬರಾಟ ಮಾಡೋರು, ಆ ದೊಂಬರಾಟ ಅನ್ನೋ ಪದ ಉಪಯೋಗಿಸಂಗಿಲ್ಲ ಇವಾಗ, ಆದ್ರೂ ಜನರಿಗೆ ಅರ್ಥ ಆಗ್ಲಿ ಅಂತ ಹೇಳ್ತೀನಿ. ಎಷ್ಟು ಜನಕ್ಕೆ ದೊಂಬರಾಟ ಅಂದ್ರೆ ಗೊತ್ತಿಲ್ಲ ಅಥವಾ ಗೊತ್ತಿಲ್ಲ? ಹಗ್ಗದ ಮೇಲೆ ನಡೆಯೋದಿರೋದಲ್ಲ. ವನ್ಯಜೀವಿ ಸಂರಕ್ಷಣೆ ಅನ್ನೋದು ದೊಂಬರಾಟ ಮಾಡಿದಾಗೆ. ಅದು ಕೈಯಲ್ಲಿ ಒಂದು ಉದ್ದದ ಗಳ ಇಟ್ಕೋಬೇಕು, ಆ ಗಳ ಇಟ್ಕೊಂಡು ನಡೀತಾ ಇರಬೇಕು. ಅವಾಗ್ಲೇ ನಾವು ಈ ಕಡೆನೂ ಬೀಳೋದಿಲ್ಲ ಈ ಕಡೆನೂ ಬೀಳೋದಿಲ್ಲ, ಸಂಭಾಳಿಸ್ಕೊಂಡು ವನ್ಯಜೀವಿ ಸಂರಕ್ಷಣೆಗೂ ಉಪಯೋಗ ಆಗೋಗೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ನಮ್ಗೆ ಬೆಂಬಲ ಕೊಡ್ತಿದ್ದವರು BK ಸಿಂಗ್ ಅಂತ ಜನ ಇಲ್ಲ ಈಗ, ದುರಾದೃಷ್ಟವಶ. ಇದಾರೆ ವಸಂತ ರೆಡ್ಡಿ ಅವ್ರು, ಯಾಕೋ ಆಚೆ ಹೋಗ್ಬಿಟ್ರು, ಅಂತ ಜನನೂ ಇದ್ದಾರೆ. ವಸಂತ ರೆಡ್ಡಿ ಅವರು ಕೋಲಾರ ಜಿಲ್ಲೆಯವರು. ಹಾಗಾಗಿ ಅವ್ರಿಗೆ ನಮ್ಮನ್ನ ಕಂಡ್ರೆ ಪ್ರೀತಿ ಇರ್ತದೆ. ಅಯ್ಯೋ ನಮ್ಮೂರವರು ಹಿಂದೆ ಅವ್ರು ಮಾಡಕ್ಕಾಗಿದ್ರೆ ನಮ್ಮ ಮೂಲಕನಾದ್ರೂ ಮಾಡಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಲ್ಲಿ ರವಿ ಅಂತ ಇದ್ದಾರೆ, ರವಿ ಸ್ವಲ್ಪ ದಯವಿಟ್ಟು ಕೈ ಎತ್ತಿ. ರವಿನ ನೀವೆಲ್ಲ ಪೇಪರಲ್ಲಿ ಪತ್ರಿಕೆಯಲ್ಲಿ ತುಂಬಾ ಓದಿರ್ತೀರಾ. ಬೆಂಗಳೂರಲ್ಲಿ 25 ಎಕರೆ ಒತ್ತುವರಿ, ಕಾಡಿನ ಒತ್ತುವರಿ ತೆಗೆದ್ರು, 30 ಎಕರೆ ತೆಗೆದ್ರು ಅಂತೆಲ್ಲ ಹೇಳ್ತಾ ಇರ್ತಾರೆ, ಪತ್ರಿಕೆಯಲ್ಲಿ ಬರೀತಾ ಇರ್ತಾರೆ. ಬಹಳ ಪ್ರಭಾವಿಗಳ ಒತ್ತುವರಿ ತೆಗೆಸಿದ್ರು ಅಂತ. ಅದಕ್ಕೆಲ್ಲ ಮುಖ್ಯ ಕಾರಣ ಅಲ್ಕೋತಿರೋರು ಅವರು ಬೆಂಗಳೂರು ನಗರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವೀಂದ್ರನಾಥ್ ಅಂತ. ಆದ್ರೆ ನನಗೆ ರವೀಂದ್ರನಾಥ್ ಅರಣ್ಯಾಧಿಕಾರಿಯಾಗಿ ಪರಿಚಯ ಅಲ್ಲ. 90ರಲ್ಲಿ ಅವರು 88ರಲ್ಲಿ GKVK ನಲ್ಲಿ ಅವರು ಫಾರೆಸ್ಟ್ರಿ BSc ಡಿಗ್ರಿ ಮಾಡ್ತಾ ಇದ್ರು. ಅವಾಗಿಂದ ಪರಿಚಯ ನಂಗೆ ರವಿ. ನಾನು ಅವರು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ ಒಂದು ಹಳ್ಳಿಯಲ್ಲಿ ಪಕ್ಷಿಗಳ ಮೇಲೆ ಕೆಲಸ ಮಾಡ್ತಿದ್ರು. ನಾನು ಅವಾಗ ತೈಲೂರು ಅಂತ, ನೀವೀಗ ಮೈಸೂರು ಹೆದ್ದಾರಿನಲ್ಲಿ ಹೋದ್ರೆ ಮದ್ದೂರು ಬರೋಕಿನ ಮುಂಚೆ ಎಡಗಡೆಯಲ್ಲಿ ಒಂದು ದೊಡ್ಡ ಕೆರೆ ಸಿಗುತ್ತೆ, ಆ ಕೆರೆ ಬಗ್ಗೆ ಕೆಲಸ ಮಾಡ್ತಿದ್ರು ರವಿ. ನಾನು ಕೊಕ್ಕರಬೆಳ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ 92-93ರಲ್ಲಿ, ಅಂದ್ರೆ 23 ವರ್ಷದ ಮುಂಚೆ. 30 ನನ್ಗೆ ವಯಸ್ಸಾಗಿದೆ ಅಂತ. ಅವಾಗಿಂದ ನಾವು ರವಿ ಪರಿಚಯ. ಹಾಗೆ ಇವತ್ತು ಬೆಂಗಳೂರಿನಲ್ಲಿ ಏನಾದ್ರು ನೀವು ನಿಜವಾಗ್ಲೂ ಉಸಿರಾಡ್ತಾ ಇದ್ರೆ, ಹಸಿರು ಉಳಿದಿದ್ರೆ, ಅದಕ್ಕೆ ಬಹಳ ಮುಖ್ಯ ಕಾರಣ ರವಿ. ಅಂದ್ರೆ ಒಂದೇ ಸಂಕಟದ ವಿಚಾರ ಅಂದ್ರೆ ರವಿ ಅಷ್ಟು ವಯಸ್ಸಾಗಿಲ್ಲ. ಅವ್ರ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನಂಗೆನೆ 2 ವರ್ಷ ಮುಂಚೆ ಬರೆಸ್ಬಿಟ್ಟಿದ್ದಾರೆ ಸ್ಕೂಲಲ್ಲಿ. ತಾರೀಕು, ಡೇಟ್ ಆಫ್ ಬರ್ತ್ ತಪ್ಪು ಕೊಟ್ಬಿಟ್ಟು ಈ ವರ್ಷ ರಿಟೈರ್ ಆಗ್ತಿದ್ದಾರೆ ರವಿ. 60 ವರ್ಷ ಅನ್ಸುತ್ತ ರವಿನ್ ನೋಡಿದ್ರೆ? ಖಂಡಿತ ಅನ್ಸಲ್ಲ ರವಿನ್ ನೋಡಿದ್ರೆ. ಈಗಲೂ ಹೆಚ್ಚು ಕಮ್ಮಿ ಮಂಡ್ಯ ಕರ್ಕೊಂಡೋಗಿ ಅಥವಾ ಮೈಸೂರಿಗೆ ಕರ್ಕೊಂಡೋಗಿ ಹೆಣ್ಣು ಕೊಡಿಸ್ಬಿಡುವುದೊಂದು. ಸರಿ, ಫಸ್ಟ್ ನೀವು ಸತ್ಯ ಆಡಬೇಕು, ಯಾಕಂದ್ರೆ ಬೇರೆ ಆಡಂಗಿಲ್ಲ. ಏನಂದ್ರೆ ಈ ನಮ್ಗೆ ವನ್ಯಜೀವಿ ಸಂರಕ್ಷಕರು ಅಂದ್ರೆ ಕಾಮನ್ ಮ್ಯಾನ್ ಯೋಚನೆ ಮಾಡ್ದಂಗೆ ಅಂದ್ರೆ ಇವ್ರಿಗೆ ಎಲ್ಲಿಂದನೋ ದುಡ್ಡು ತರ್ತಾರೆ, ಬಹುಶಃ ವಿದೇಶದಿಂದ ಬರ್ಬೋದು. ಇವ್ರು ಕಾಡಲ್ಲಿ ಹೋಗಿ ಏನೋ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಏನೋ ಮಾಡ್ತಿರ್ತಾರೆ ನೀವು. ಸೊ ಇದು ನಿಜಾನಾ ಸರ್ ಇದೆಲ್ಲ? ಹೌದು, ವಿದೇಶದಿಂದನೂ ಹಣ ಬರುತ್ತೆ, ಆದ್ರೆ ಕಾನೂನಾತ್ಮಕವಾಗಿ ಬರುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಇನ್ನೂ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಇನ್ನೂ CSR ಬಂದ್ರೂ ಇನ್ನೂ ಜನ ಹೆಚ್ಚಿಗೆ ದೇಣಿಗೆ ಕೊಡೋದು ದೇವಸ್ಥಾನಕ್ಕೆ ಮೊದಲಾಗಿ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಈ 3 ವಿಚಾರಗಳಿಗೆ. ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ಆದ್ರೆ ವನ್ಯಜೀವಿ ಸಂರಕ್ಷಣೆನೂ ಆಗ್ಬೇಕು, ವನ್ಯಜೀವಿ ಸಂರಕ್ಷಣಾ ಸಂಸ್ಥೆಗಳು ನಡಿಬೇಕು ಅಂತ ಹೇಳಿದ್ರೆ ಜನರ ಬೆಂಬಲ ಇಲ್ದಲೆ ನಾವು ನಡೆಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಏನು ನಮ್ಮಲ್ಲಿ ಅಥವಾ ನನ್ನ ಪೀಳಿಗೆಯ ಜನ ಯಾರೂ ಇಲ್ಲಿಗೆ ಕೆಲಸಕ್ಕೆ ಅಂತ ಬರಲಿಲ್ಲ. ನೋಬಡಿ ಕೇಮ್ ಟು ದಿಸ್ ಫೀಲ್ಡ್ ಫಾರ್ ಅ ಕರಿಯರ್, ನನಗೆ ಗೊತ್ತಿರೋ ಹಾಗೆ, ಇನ್ಕ್ಲೂಡಿಂಗ್ ರವಿ. ನಾವೆಲ್ಲ ಬಂದಿದ್ದು ಒಂದು ಪ್ಯಾಷನ್ಗೆ. ಸಂಬಳದ ಬಗ್ಗೆ ನಮ್ಗೇನು ಯೋಚನೆ ಇರಲಿಲ್ಲ. ಇವತ್ತು ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಎಷ್ಟು ಸಂಬಳ ಬರುತ್ತೋ ಇಲ್ವೋ ಅಂತ ತಲೆ ಕೆಡ್ಸ್ಕೊಳ್ಳೋದು. ಎಷ್ಟೋ ದಿವಸ ನನಗೆ ಇತ್ತೀಚೆಗೆ ಒಂದು 10 ವರ್ಷದ ಮುಂಚೆ 1 ವರ್ಷ ಸಂಬಳ ಇರಲಿಲ್ಲ. ಯಾಕಂದ್ರೆ ನಮ್ಗೇನು ಫಂಡಿಂಗ್ ಇರಲಿಲ್ಲ, ಮತ್ತೇನೋ ತೊಂದರೆ ಆಗಿತ್ತು. ಹಾಗಾಗಿ ಆ ಕಷ್ಟ ನಷ್ಟಗಳು ಯಾರು ಗೊತ್ತಿರೋದಿಲ್ಲ. ಆದ್ರೆ ನಮ್ಗೆ ಜನ ಅಂದ್ಕೊಂಡಾಗೆ ವಿದೇಶದಿಂದ ಹಣದ ಹೊಳೆ ಬರುತ್ತೆ, ಅದು ಖಂಡಿತ ಇಲ್ಲ. ಯಾಕಂದ್ರೆ ಪ್ರತಿ ದಿವಸನೂ ನಮ್ಮ ಬಗ್ಗೆ ಸರ್ಕಾರನೂ ನಮ್ಮನ್ನು ನೋಡ್ತಾ ಇರುತ್ತೆ, ನಾವು ದಾಖಲೆಗಳು ಸಲ್ಲಿಸಬೇಕಾಗ್ತಿರುತ್ತೆ, ಅರಣ್ಯ ಇಲಾಖೆಯವರಿಗೆ ನಾವು ದಾಖಲೆ ಸಲ್ಲಿಸಬೇಕಾಗ್ತಿರುತ್ತೆ. ಮತ್ತೆ ನಮ್ಮ ಕೆಲಸದ ಬಗ್ಗೆ ಮೌಲ್ಯಮಾಪನ ಮಾಡ್ಕೊಳ್ಳೋದು ನಾವು. ಮತ್ತೆ ನಾನು ನಿಜ ಹೇಳ್ಬೇಕಾದ್ರೆ ನಾನು ಎಷ್ಟೋ ಜನ ಅಲ್ಲೊಬ್ರು ಕೂತಿದ್ರು, ನನ್ನ ಕ್ಲಾಸ್ಮೇಟ್ ಶ್ರೀನಾಥ್ ಅಂತ ಹೇಳಿ, ಅಲ್ಲಿ ಹಸಿರು ಶರ್ಟ್ ಹಾಕೊಂಡಿದ್ದಾರೆ, ಇಂಜಿನಿಯರಿಂಗ್ ಕ್ಲಾಸ್ಮೇಟು. ಶ್ರೀನಾಥ್ ಇವಾಗ ಸೂಪರ್ಡೆಂಟ್ ಇಂಜಿನಿಯರ್ KEB-ನಲ್ಲಿ, ಅತಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅಥವಾ ಎಷ್ಟೊಂದು ಜನ ಒರಾಕಲಲ್ಲಿದ್ದಾರೆ ನನ್ನ ಸ್ನೇಹಿತರು, ಏಷ್ಯಾ ಪೆಸಿಫಿಕ್ಗೆ ಹೆಡ್ ಆಗಿದ್ದಾರೆ, ಟೆಕ್ ಮಹೀಂದ್ರಾದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಆ ಥರ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬಹಳ ಕಡೆ ಹೋಗಿದ್ದಾರೆ. ಹಾಗಾಗಿ ಹಣಕ್ಕೋಸ್ಕರ ಅಥವಾ ಸಂಬಳಕ್ಕೋಸ್ಕರ ಬರೋ ಅವಶ್ಯಕತೆ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹೌದು, ಪೀಪಲ್ ಆರ್ ಲುಕಿಂಗ್ ಎಟ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆಸ್ ಅ ಕರಿಯರ್. ಆದ್ರೆ ನನ್ನ ಅವರಿಗೆ ಸಲಹೆ ಅಂದ್ರೆ ಇದನ್ನ ಕರಿಯರ್ ಅಂತ ನೋಡಬೇಡಿ, ಓನ್ಲಿ ಇಫ್ ಇಟ್ ಇಸ್ ಪ್ಯಾಷನ್ ಯು ಶುಡ್ ಕಮ್.
ಅದು ಆ ನಿಜವಾದ ಆಸಕ್ತಿ ಇದ್ರೆ ಮಾತ್ರ ವನ್ಯಜೀವಿ ಸಂರಕ್ಷಣೆ ಮಾಡಬಹುದೇ ಹೊರತು ಇಲ್ಲಾಂದ್ರೆ ನಾವು 9 ರಿಂದ 5 ತನಕ ಕೆಲಸ ಆಗೋಗುತ್ತೆ. ಈ ಕೆರಿಯರ್ ತಗೊಂಡ್ಮೇಲೆ ಏನು ಬದಲಾವಣೆ ಆಗಿದೆಯಾ ಹೇಗೆ, ಅಥವಾ ನೀವು ಬಂದಾಗ ಹೇಗಿತ್ತು ಈಗ ಹೇಗಿದೆ ಈಗ? ನನ್ನ ಆರ್ಥಿಕ ವಿಚಾರನ ವನ್ಯಜೀವಿಗಳ ವಿಚಾರನ? ನನ್ನ ಸ್ವಂತ ವಿಚಾರ ಅಂದ್ರೆ, ನನ್ನ ಹೆಣ್ಣು ನೋಡಕ್ ಹೋಗಿದಾಗ ಒಂದ್ಸಲ ಚಿಕ್ಕಪೇಟೆಲ್ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗಿದ್ರು ಒಂದು ಹೆಣ್ಣು ನೋಡಕ್ಕೆ. ಹೆಣ್ಣು ನೋಡಕ್ ಹೋದಾಗ ಹುಡುಗಿ ಇಂಜಿನಿಯರಾ? ಹೌದು ಇಂಜಿನಿಯರ್. ಏನ್ ಇಂಜಿನಿಯರ್? ಎಲೆಕ್ಟ್ರಿಕಲ್ ಇಂಜಿನಿಯರ್. ಕಂಪ್ಯೂಟರ್ ಸೈನ್ಸ್ ಅಲ್ವಾ ಅಂತ. ಆ ಹುಡುಗಿ ಮದುವೆ ಆಗಲಿಲ್ಲ ನನ್ಗೆ, ಯಾಕೆಂದ್ರೆ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಲ್ಲ ಅಂತ. ಹಾಗಾಗಿ ನಮ್ಮ ಜೀವನ ಏನು ಸುಲಭ ಇರಲಿಲ್ಲ. ನನ್ನ ಹೆಂಡತಿ ಏನೋ ಕರ್ಕೊಂಡು ಹೋಗಿದ್ವಿ, ನನ್ನ ಹೆಂಡತಿ ಡಾಕ್ಟ್ರು, ಅವಳೇನೋ ಕರ್ವಾಲೋ ಪುಸ್ತಕ ಓದ್ಲಿಲ್ಲಂತ, ಸೆಕೆಂಡ್ PUC ನಲ್ಲಿ ನಾನ್ ಡೀಟೇಲ್ಡ್ ಟೆಕ್ಸ್ಟ್ ಕರ್ವಾಲೋ. ಹಂಗಾಗಿ ಈ ತರನು ಜನ ಇರ್ತಾರೆ, ಇವನು ಒಂದು ನೋಡ್ಬಿಡುವ ಅಂತ ಮದುವೆ ಆಗಿರೋದು ನನ್ನ ಹೆಂಡತಿ ನನ್ಗೆ. ಹಂಗಾಗಿ ನಮ್ಗೆ ಯಾರು ಹೆಣ್ಣು ಕೊಡಲ್ಲ ರೀ, ಅಷ್ಟು ಸುಲಭ ಅನ್ಕೊಳ್ಬೇಡಿ ನಮ್ಮ ಜೀವನ. ಇನ್ನೇನ್ ಕೇಳಿದ್ರಿ ನೀವು? ಕಾಡು ಬದಲಾಗಿದೆಯಾ ಅಂತನಾ? ಹೌದು, ಖಂಡಿತ ಕೆಲವು ಕಡೆ ಉತ್ತಮವಾಗಿ ಆಗಿದೆ, ಕೆಲವು ಕಡೆ ಅದೇ ತರ ನಾವು ಕೆಲವು ಆವಾಸ ಸ್ಥಾನಗಳು, ಹ್ಯಾಬಿಟ್ಯಾಟ್ ಅಂದ್ರೆ ಈಗ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಒಂದು ಪಕ್ಷಿ ಇದೆ, ಕನ್ನಡದಲ್ಲಿ ಎರಲೊಡ್ಡು ಅಂತ ಕರಿತೀವಿ. ಇಟ್ ವಾಸ್ ಸಪೋಸ್ ಟು ಬಿ ಅವರ್ ನ್ಯಾಷನಲ್ ಬರ್ಡ್ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್. ನಮ್ಮ ದೇಶದ ರಾಷ್ಟ್ರ ಪಕ್ಷಿ ಆಗ್ಬೇಕಿತ್ತು. ಆದ್ರೆ ಮೈಸೂರು ಮಹಾರಾಜರಿಗೆ ಅದು ಇಷ್ಟ ಆಗ್ಲಿಲ್ಲ ಅಂತ, ಅದು ಸುಂದರವಾಗಿ ಕಾಣೋದಿಲ್ಲ ಅಂತ ಹೇಳಿ ಅದಕ್ಕೆ ನವೀನ ಮಾಡಿದ್ದು. ನಮ್ಮ ರಾಷ್ಟ್ರ ಪಕ್ಷಿ ಯಾಕಾಯ್ತು ಅಂದ್ರೆ 1952ರಲ್ಲಿ ಮೈಸೂರು ಅರಮನೆಯಲ್ಲಿ ಸಭೆ ನಡೆಯುತ್ತೆ, ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸಭೆ. ಅದ್ರೊಳಗಡೆ ಸಲೀಂ ಅಲಿ ಅವರು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿ ತಜ್ಞ ಸಲೀಂ ಅಲಿ ಅವರು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನ ಮಾಡೋಣ, ಅದು ನಶಿಸಿ ಹೋಗ್ತಾ ಇದೆ ಪಕ್ಷಿ ಅಂತ ಹೇಳಿದ್ರೆ ಮಹಾರಾಜರಿಗೆ ಅದು ಚೆನ್ನಾಗಿ ಕಂಡಿಲ್ಲ ಅಂತೇಳಿ ನಾವು ನವೀಲ್ ಮಾಡಿದ್ದಷ್ಟೇ. ಹಾಗಾಗಿ ಆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಸಂಖ್ಯೆ ಬಹಳ ಕಡಿಮೆ ಆಗಿದೆ, ನವಿಲಿನ ಸಂಖ್ಯೆ ಚೆನ್ನಾಗಿ ವೃದ್ಧಿಯಾಗಿದೆ, ಹುಲಿಗಳ ಸಂಖ್ಯೆ ವೃದ್ಧಿಯಾಗಿದೆ. ಆದ್ರೆ ಆ ಹ್ಯಾಬಿಟ್ಯಾಟ್ ಸ್ಪೆಷಲಿಸ್ಟ್ ಅಂದ್ರೆ ಆವಾಸ ಸ್ಥಾನಗಳ, ವಿಶೇಷ ಆವಾಸ ಸ್ಥಾನಗಳ ಅವಲಂಬಿತವಾಗಿರುವ ವನ್ಯಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ತೋಳ ಇರ್ಬೋದು, ಕತ್ತೆಕಿರುಬ ಇರ್ಬೋದು, ಎರಲೊಡ್ಡು ಇರ್ಬೋದು, ಬೆಂಗಾಲ್ ಫ್ಲಾರಿಕನ್ ಅಂತ ಹೇಳ್ತೀವಿ, ಕರಿ ನವಿಲು ಅಂತ ಕರಿತೀವಿ. ಇಂಥ ಹ್ಯಾಬಿಟ್ಯಾಟ್ ಸ್ಪೆಷಲಿಸ್ಟ್ ವನ್ಯಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅದೇ ತರ ಹುಲ್ಲುಗಾವಲುಗಳು, ಕುರ್ಚುಲು ಕಾಡುಗಳ ಆವಾಸ ಸ್ಥಾನ ಕಡಿಮೆ ಆಗ್ತದೆ. ಯಾಕಂದ್ರೆ ನಮ್ಮೆಲ್ಲರಿಗೂ ವನ್ಯಜೀವಿಗಳು ಕಾಡು ಅಂತ ಹೇಳಿದ್ರೆ ಹಸಿರು ಇರಬೇಕು, ಇಟ್ ಶುಡ್ ಬಿ ಆಲ್ವೇಸ್ ಗ್ರೀನ್. ಬ್ರೌನ್ ಈಸ್ ನೆವರ್ ಬ್ಯೂಟಿಫುಲ್ ನಮ್ಗೆ, ಇನ್ಕ್ಲೂಡಿಂಗ್ ಅವರ್ ಸ್ಕಿನ್ ಕಲರ್. ಆದ್ರೆ ಬ್ರೌನ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ನಮ್ಮ ಸ್ಕ್ರಬ್ ಲ್ಯಾಂಡ್ ಅಂದ್ರೆ ಕುರ್ಚುಲು ಕಾಡು, ನಮ್ಮ ಹುಲ್ಲುಗಾವಲುಗಳೆಲ್ಲ ಏನಿದೆ ಅವೆಲ್ಲ ಕಂದು ಬಣ್ಣಕ್ಕೆ ಇರೋದು. ಸೊ ಬ್ರೌನ್ ಈಸ್ ಆಲ್ಸೋ ಬ್ಯೂಟಿಫುಲ್. ಕಂದುನು ಸಹ ಬಹಳ ಸುಂದರವಾಗಿರುತ್ತೆ. ಆ ತರ ಆವಾಸ ಸ್ಥಾನಗಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಕೆಲವು ಜಾಸ್ತಿ ಆಗಿದೆ, ಕುದುರೆಮುಖದಂತಹ ವನ್ಯಜೀವಿ ಧಾಮಗಳು ಆದ್ಮೇಲೆ ಜಾಸ್ತಿ ಆಗಿದೆ, ಕೆಲವು ಪ್ರದೇಶಗಳು ಕಡಿಮೆ ಆಗಿದೆ. ಸರ್, ನಂದೊಂದು ಕಂಪ್ಲೇಂಟ್ ಇದೆ ಸಣ್ಣದು. ಏನಂದ್ರೆ ವನ್ಯಜೀವಿ ಸಂರಕ್ಷಕರು ಅಂದ್ರೆ ಈ ನಮ್ಮ ಡೆಂಟಲ್ ಡಾಕ್ಟ್ರು, ಐ ಡಾಕ್ಟ್ರು ಇದ್ದಾರೆ. ಆ ಥರ ನೀವು ಯಾಕೆ ಈ ಜಿಂಕೆಗೊಬ್ಬರು, ಆಮೇಲೆ ಹುಲಿಗೊಬ್ರು, ಈ ಚಿರತೆಗೊಬ್ರು, ಈ ಥರ ಯಾಕೆ ನೀವು ಡಿವೈಡ್ ಆಗ್ಬಿಡ್ತೀರಾ? ನೀವು ಕಾಡು ವಿಚಾರಕ್ಕೆ ಬಂದು ಯಾರು ಮಾತಾಡೋದೇ ಇಲ್ಲ. ಇಲ್ಲ, ಚಿರತೆ ಬಗ್ಗೆ ಚೆನ್ನಾಗಿ ಮಾತಾಡ್ತಿರ್ತಾರೆ, ಹುಲಿ ಬಗ್ಗೆ ಚೆನ್ನಾಗಿ ಮಾತಾಡ್ತಿರ್ತಾರೆ. ಯಾಕೆ ಸರ್ ಈ ಥರ? ಸರ್ ನೀವೇನ್ರಿ ಹೇಳ್ತಿದ್ರೆ ಕಂಪ್ಲೇಂಟ್ ಹೇಳ್ತಾವ್ರೆ. ಹೌದು, ಏನಂದ್ರೆ ವೃತ್ತಿ ಅಂತ ತಗೊಂಡ್ಮೇಲೆ ಕೆಲವರು ಆನೆಗಳ ಮೇಲೆ ಮಾತ್ರ ಕೆಲಸ ಮಾಡ್ತಾರೆ, ಕೆಲವರು ಹುಲಿಗಳ ಮೇಲೆ ಕೆಲಸ ಮಾಡ್ತಾರೆ, ಕೆಲವು ಉಭಯಚರಿಗಳ ಮೇಲೆ ಅಂದ್ರೆ ಕಪ್ಪೆಗಳ ಮೇಲೆ ಕೆಲಸ ಮಾಡ್ಬೋದು, ಕೆಲವರು ಹಲ್ಲಿಗಳ ಮೇಲೆ ಕೆಲಸ ಮಾಡ್ಬೋದು. ಅವರು ವಿಜ್ಞಾನಿಗಳು, ಅವರು ವನ್ಯಜೀವಿ ಸಂರಕ್ಷಕರಲ್ಲ. ಅದರಲ್ಲೂ ವಿಜ್ಞಾನಿಗಳಾಗಿ ವನ್ಯಜೀವಿ ಸಂರಕ್ಷಕರು ಕೆಲವರು ಇದ್ದಾರೆ. ಆದ್ರೆ ವನ್ಯಜೀವಿ ಸಂರಕ್ಷಕರು ಅದನ್ನ ಒಂದು ಪರಿಸರ ವ್ಯವಸ್ಥೆಯನ್ನ ಒಟ್ಟಿಗೆ ನೋಡ್ತಾರೆ. ಅಂದ್ರೆ ಕಾಡಂದ್ರೆ ಬೇರೆ ಅಲ್ಲ, ಹಲ್ಲಿ ಅಂದ್ರೆ ಬೇರೆ ಅಲ್ಲ, ಹುಲಿ ಅಂದ್ರೆ ಬೇರೆ ಅಲ್ಲ, ಆನೆ ಅಂದ್ರೆ ಬೇರೆ ಅಲ್ಲ. ಅಲ್ಲಿ ಪ್ರತಿಯೊಂದು ಪ್ರಾಣಿಗೂ, ಪಕ್ಷಿಗೂ, ಉಭಯಚರ ಜೀವಿಗೂ ಒಂದು ಸ್ಥಾನ ಇದೆ. ಆ ಸ್ಥಾನನ ಒಟ್ಟಿಗೆ ಪೋಣಿಸೋದು ಹೇಗೆ ಅನ್ನೋದು ವನ್ಯಜೀವಿ ಸಂರಕ್ಷಕರು ಅರ್ಥ ಮಾಡ್ಕೊಳ್ತಾರೆ. ಅದೇ ವಿಚಾರವಾಗಿ ನಾವು ಪುಸ್ತಕನ ಬರೆಯೋದು. ಯಾಕಂದ್ರೆ ನಾವು ಆನೆಗಳ ಬಗ್ಗೆ ಮಾತ್ರ ಅರ್ಥ ಮಾಡ್ಕೊಂಡ್ರೆ ಆನೆ ತಿನ್ನುವಂತಹ ಸೊಪ್ಪು ಸದಗಳ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ. ಆ ಯಾವ ಮರಗಿಡನ ತಿಂತದೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಆ ಯಾವ ಮರಗಿಡಗಳು ಯಾವ ಸಮಯದಲ್ಲಿ ಹಣ್ಣು ಬಿಡ್ತದೆ ಅನ್ನೋದಕ್ಕೆ ಒಂದು ಕಾರಣ ಇರ್ತದೆ. ಆ ಕಾರಣಗಳನ್ನ ಸಂಪೂರ್ಣವಾಗಿ ನಾವು ಪರಿಸರ ವ್ಯವಸ್ಥೆನ ಅರ್ಥ ಮಾಡ್ಕೊಂಡ್ರೆ ವನ್ಯಜೀವಿ ಸಂರಕ್ಷಣೆ ಆಗೋದು. ಹೌದು, ನಿಮ್ಮ ಕಂಪ್ಲೇಂಟ್ ಭಾಗಶಃ ಸರಿ ಇದೆ, ಆದ್ರೆ ಭಾಗಶಃ ತಪ್ಪಿದೆ. ನಮ್ಮಂತವ್ರು ಇನ್ನೂ ಬದುಕಿದೀವಿ ಸ್ವಲ್ಪ. ಇಲ್ಲ, ಹಿಂದೆ ಹುಲಿ ಯೋಜನೆ ಹೊಸದಾಗಿ ಜಾರಿಗೆ ಬಂದಾಗ ಒಂದು ಮಾತಿತ್ತು, ನೀವು ಹುಲಿಗಳ ರಕ್ಷಣೆಗೆ ಆದ್ಯತೆ ಕೊಟ್ಟರೆ ಬೆಂಗಳೂರಿಗೆ ನೀರು ಸದಾ ಸಿಗುತ್ತದೆ ಅಂತ.
ಸ್ವಲ್ಪ ಟ್ರಿಕಿ ಇತ್ತು. ಆಗ ನಾವು ಮಕ್ಕಳಿಗೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಹುಳುಗಳ ರಕ್ಷಣೆ ಆಗಲೇಬೇಕು ಅಂದ್ರೆ ಅಲ್ಲಿ ಜಿಂಕೆ, ಕಡವೆ, ಕಾಡುಹಂದಿ ಇವೆಲ್ಲ ಇರಲೇಬೇಕು. ಅವೆಲ್ಲ ಇರಲೇಬೇಕು ಅಂದ್ರೆ ಅಲ್ಲಿ ಹುಲ್ಲು ಕೂಡ ಇರಬೇಕು. ಕೇವಲ ಕಾಡಿದ್ರೆ ಆಗಲ್ಲ. ಹುಲ್ಲು ಮತ್ತು ಕಾಡು ಎಲ್ಲ ಇದ್ರೆ ಮಾತ್ರ ಜಿಂಕೆ, ಕಡವೆ, ಕಾಡುಹಂದಿ ಅವೆಲ್ಲ ಇರ್ತವೆ. ಸಹಜವಾಗಿ ಹುಲ್ಲನ್ನು ಸಂರಕ್ಷಣೆ ಮಾಡಬೇಕು ಅಂದರೆ ನೀವು ಅಲ್ಲಿ ಎಮ್ಮೆ, ಹಸುಗಳನ್ನು ಮೇಯಕ್ ಬಿಡಬಾರ್ದು, ಹಳ್ಳಿಯವರು ಬಂದೆಲ್ಲ ಕಿತ್ಕೊಂಡು ಹೋಗಿ ಬಿಡಬಾರ್ದು. ಅದು ರಕ್ಷಣೆ ಮಾಡಬೇಕು. ಅಷ್ಟು ರಕ್ಷಣೆ ಮಾಡಿ ಅಲ್ಲಿ ಹುಲ್ಲ ಬೆಳೆದಿದೆ ಅಂದ್ರೆ ಅಲ್ಲಿ ಮಳೆ ನೀರನ್ನು ಸದಾಕಾಲ ಹಿಡ್ಕೊಂಡು ಜುನುಗಾಗಿ ಹಳ್ಳಕ್ಕೆ ನೀರು ಬಿಡ್ತಾ ಇರುತ್ತೆ. ಆದ್ದರಿಂದ ಅಲ್ಲಿ ಕಾವೇರಿ ನೀರು ಸಮೃದ್ಧವಾಗಿ ಬರ್ತಾ ಇದೆ ಅಂದ್ರೆ ಬೆಂಗಳೂರಿಗೂ ನೀರು ಬರುತ್ತೆ. ಅಂದ್ರೆ ನೀವು ಆ ಏಮ್ ಶುಡ್ ಬಿ ವೆರಿ ಹೈ. ನೀವು ಕೇಳಿದ್ರೆ ಒಬ್ರು ಹುಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಇನ್ನೊಬ್ರು ಚಿರತೆ ಎಕ್ಸ್ಪರ್ಟ್ ಇರ್ತಾರೆ ಅಂತಲ್ಲಿ. ಅದು ವೈಜ್ಞಾನಿಕ ಲೆವೆಲಲ್ಲಿ ಹಾಗಲ್ಲ. ಅವೆಲ್ಲ ಸಂಘಜೀವಿಗಳು. ಅವು ಎಲ್ಲವೂ ಇರುವಂತ ನೋಡ್ಕೊಂಡ್ರೆ ಮಾತ್ರ ನಮ್ಮ ಕ್ಷೇಮ ಅಂತೇಳಿ. ಆದ್ರೆ ಅಲ್ಲಿ ಕಾಡಿನಲ್ಲಿ ಚೆನ್ನಾಗಿ ಹಳ್ಳನೇ ಹರಿತಾ ಇರತ್ತೆ ಅನ್ಕೊಳ್ಳಿ. ಅದನ್ನ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು. ಅರಣ್ಯಾಧಿಕಾರಿಗಳಿಗೆ, ಬ್ಯೂರೋಕ್ರಾಟ್ಸ್ಗಳಿಗೆ, ಮಿನಿಸ್ಟರ್ಸ್ಗಳಿಗೆ ಕೂಡ ದನದ ಹಾದಿ ದೊಡ್ಡ ಹಳ್ಳ ಹರಿತಾ ಇರುತ್ತೆ. ದೊಡ್ಡ ದೊಡ್ಡ ಬಜೆಟ್ಗಳನ್ನು ಮೀಸಲಾಗಿರ್ತೀವಿ. ಆ ಹಣ ಎಲ್ಲ ಹೇಗೆ ಹೋಗುತ್ತೆ ಅಂದ್ರೆ ಉದ್ಯೋಗ ಯೋಜನೆ ಹೆಸರಿನಲ್ಲಿ ಅಥವಾ ಹೊಸ ಹೊಸ ಯೋಜನೆಗಳ ಹೆಸರಲ್ಲಿ ಹೀಗೆ ಹೋಗ್ತಾ ಇರುತ್ತೆ. ಅದು ನಿಜವಾದ ಅಲ್ಲಿ ಕಲ್ಯಾಣ ಆಗ್ತಾ ಇರಲ್ಲ ಅಂತೇಳಿ. ಅಂತ ಏನಾದ್ರು ಅನುಭವ ನೀವು ಬಂದಿದೆಯಾ? ಈಗ ಅವರು ಬಾಯಿ ಬಿಡಿಸೋಣ ಅಂತ. ನಾನು ಮಾರ್ಮಿಕವಾಗಿ ಹೇಳ್ಬಿಡ್ತೀನಿ ನಿಮ್ಗೆ. ನಾವು ವನ್ಯಜೀವಿ ಸಂರಕ್ಷಕರಾಗ್ಬೇಕಾದ್ರೆ ಶುಭ್ಮನ್ ಗಿಲ್ ಆಗಿರೋಕ್ ಸಾಧ್ಯ ಇಲ್ಲ. ಅಂದ್ರೆ ಟೆಸ್ಟ್ ಕ್ರಿಕೆಟ್ ಮಾತ್ರ ಆಡೋಕ್ಕಾಗಲ್ಲ. ನಾವು ಯಾರು ಸೂರ್ಯವಂಶಿನ ಇವಾಗಿರೋದು, ಸೂರ್ಯವಂಶಿಯಿಂದ ಹಿಡಿದು ನಾವು ಶುಭ್ಮನ್ ಗಿಲ್ ತನಕ ಎಲ್ಲಾ ತರ ಟೀಮ್ ನಲ್ಲಿ ಇರ್ಬೇಕು. ನಾವು ಎಲ್ಲಾ ತರ ನಮ್ದೇ ಒಂದು ಟೋಪಿ. ಒಂದು T20 ಆಡುವಾಗ ಸೂರ್ಯವಂಶಿ, ನಾವು ಒನ್ ಡೇ ಕ್ರಿಕೆಟ್ ಆಡ್ಬೇಕಾದ್ರೆ ನಾವು ವಿರಾಟ್ ಕೊಹ್ಲಿ, ನಾವು ಟೆಸ್ಟ್ ಕ್ರಿಕೆಟ್ ಆಡ್ಬೇಕಾದ್ರೆ ಶುಭ್ಮನ್ ಗಿಲ್ ಆಗ್ಲೇಬೇಕು ನಾವು. ಅವಾಗ ಮಾತ್ರ ವನ್ಯಜೀವಿ ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯ. ಆದ್ರೆ ಈ ವಸೀಂ ಅಕ್ರಮ್ಗಳು ಇರ್ತಾರಲ್ಲಿ, ಅಥವಾ ಜಾವೇದ್ ಮಿಯಾಂದಾದ್ಗಳನ್ನು ಸಾಕಷ್ಟು ಜನ ಇರ್ತಾರೆ. ಆದ್ರೆ ಜಾವೇದ್ ಮಿಯಾಂದಾದವ್ರ ಒಟ್ಟಿಗೆನೂ ಆಡ್ಲೇಬೇಕಾಗ್ತದೆ. ಅದೇ ಕ್ರೀಡೆ ಅಂತ ಹೇಳಿದ್ರೆ. ನಾವು ಅರಣ್ಯಾಧಿಕಾರಿ ಅಥವಾ ರಾಜಕೀಯ ವ್ಯಕ್ತಿಗಳು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ದೂರ ಇಡೋದಕ್ಕೆ ಸಾಧ್ಯನೇ ಇಲ್ಲ. ಅವರು ವ್ಯವಸ್ಥೆಯ ಒಂದು ಭಾಗ. ಸರ್ಕಾರ ಅನ್ನೋದು ನಿಮ್ಮ ಒಂದು ಪ್ರತಿಬಿಂಬ ಅಷ್ಟೇ. ಅದು ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಸೊಸೈಟಿ. ಹಾಗಾಗಿ ಅವ್ರನ್ನ ದೂರ ಇಟ್ಟು ನಾವು ಕೆಲಸ ಮಾಡೋದಕ್ಕಾಗೋದಿಲ್ಲ. ಅವರಲ್ಲೂ ಒಳ್ಳೆ ವ್ಯಕ್ತಿಗಳು ಇರ್ತಾರೆ, ಅವರಲ್ಲೂ ಆಸಕ್ತಿದಾಯಕ ಜನ ಇರ್ತಾರೆ. ಅವ್ರನ್ನ ಗುರುತಿಸಿ ನಾವು ಒಟ್ಟಿಗೆ ಕೆಲಸ ಮಾಡಬೇಕು. ನಮ್ಮಲ್ಲಿ ಒಂದೇ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವು ರಾಜಕೀಯ ವ್ಯಕ್ತಿಗಳು ಆಚೆ ಕಡೆ ವಿಚಾರದಲ್ಲಿ, ರಾಜಕೀಯ ವಿಚಾರದಲ್ಲಿ, ಸಮಾಜದ ವಿಚಾರದಲ್ಲಿ ನಿಜವಾಗ್ಲೂ ಕೆಟ್ಟ ವ್ಯಕ್ತಿಗಳು ಆಗಿರ್ತಾರೆ. ಆದ್ರೆ ಕೆಲವು ವಿಚಾರದಲ್ಲಿ ಮುಂಚೆ ಒಬ್ರು ಮುಖ್ಯಮಂತ್ರಿಗಳಾಗಿದ್ರು, ಅನಿಲ್ ಕುಂಬ್ಳೆ ಇದಾರಲ್ಲ ಕ್ರಿಕೆಟರು, ಅವ್ರಿಗೆ ಆ ಮುಖ್ಯಮಂತ್ರಿಗಳು ಬಹಳ ಹತ್ರ. ಜೊತೆಗೆ ಅನಿಲ್ ಕುಂಬ್ಳೆ ಹೋದ್ರೆ ಯಾರು ಬಿಡಲ್ಲ ಅಂತಾರೆ, ಯಾರು ಮಾತಾಡ್ಸಲ್ಲ ಅಂತಾರೆ ಮುಖ್ಯಮಂತ್ರಿಗಳಿಂದ. ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತದಲ್ಲಿ ಎಲ್ಲರೂ ಕೇಳ್ತಾರೆ ಅವ್ರ ಮಾತು. ಹಾಗಾಗಿ ಕುಂಬ್ಳೆ ಅವ್ರ ಜೊತೆ ಹೋಗ್ತಾ ಇದ್ದೆ ಮುಖ್ಯಮಂತ್ರಿಗಳ ಹತ್ರ. ನಾಗರಹೊಳೆಯ ಉತ್ತರ ಭಾಗದಲ್ಲಿ ಒಂದು ಕೆಲವು ಪ್ರದೇಶಗಳನ್ನು ನಾಗರಹೊಳೆಗೆ ಸೇರಿಸಿ ಅದನ್ನು ರಕ್ಷಿತಾರಣ್ಯ ಅಥವಾ ರಾಷ್ಟ್ರೀಯ ಉದ್ಯಾನ ಮಾಡಬೇಕು ಅಂತ. ಅಲ್ಲಿಯ ಸ್ಥಳೀಯ MLA ಬಹಳ ಗಲಾಟೆ ಮಾಡಿದ್ರು. ಸರ್ ಅದು ಮಾಡಬಾರ್ದು, ಅದನ್ನ ಉಳಿಸಬಾರ್ದು, ಅದು ಬೇಡ, ನಮ್ಗೆ ಬೇಕು, ಅದನ್ನೇನಕ್ಕೂ ಮಾಡಬೇಕು, ಅಲ್ಲಿ ಯೋಜನೆಗಳು, ಅಭಿವೃದ್ಧಿ ಯೋಜನೆಗಳು ಮಾಡಬೇಕು ಅಂತ. ಆ ಮುಖ್ಯಮಂತ್ರಿಗಳು ಹಲವಾರು ವಿಚಾರಗಳಲ್ಲಿ ಎಷ್ಟೇ ಬೇರೆ ತರವಾದ ಹೆಸರಿರಲಿ, ಈ ವಿಚಾರದಲ್ಲಿ ಅಪ್ಪಚ್ಚರಂದನ್ ಸುಮ್ಮನೆ ಕುತ್ಕೊಳ್ಳೋ, ಈ ಹುಡುಗರು ಏನೋ ಕಾಡು ಉಳಿಸ್ಬೇಕು ಅಂತ ಏನೋ ಮಾಡ್ತಾ ಇದಾರೆ, ಮಾಡ್ಲೇ ಬಿಡೋ ಅಂತ ಹೇಳಿ ಅವರು ಅದೊಂದು ವಾಕ್ಯದಿಂದ ಆ ಕಾಡನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಯ್ತು. ಅದು ಉಳಿದಿದ್ದಕ್ಕೆ ಇವಾಗ ಹಲವಾರು ನದಿಗಳು ಅಲ್ಲಿಂದ ಹರಿತದೆ. ಲಕ್ಷ್ಮಣ ತೀರ್ಥ ಅಂತ ನದಿ ಕೇಳಿದರೆ ಅದು ಆ ಮುಖ್ಯಮಂತ್ರಿಗಳ ಆ ಒಂದು ಹೇಳಿದ ವಾಕ್ಯದ ಒಂದು ಕೊನೆಯ ಪರಿಣಾಮ ಅದು. ಹಾಗಾಗಿ ನಾವು ರಾಜಕೀಯ ವ್ಯಕ್ತಿಗಳು, ಸರ್ಕಾರಿ ಅಧಿಕಾರಿಗಳು ಅಂತ ದೂರ ಇಡ್ಲಿಕ್ಕೆ ಆಗೋದಿಲ್ಲ ಸರ್. ಅವ್ರನ್ನೆಲ್ಲರನ್ನೂ ಸೇರಿಸಿ, ಜೊತೆಗೆ ಮಾಧ್ಯಮದವರು ಎಲ್ಲರೊಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ನಾವು ಹಳ್ಳಿಯವರು, ಸರ್ಕಾರಿ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು, ಮಾಧ್ಯಮದವರು, ನಾವೆಷ್ಟೋ ಸಲ ರಿಲಿಜಿಯಸ್ ಲೀಡರ್ಸ್ ಅವ್ರ ಹತ್ರನೂ ಕೆಲಸ ಮಾಡ್ತೀವಿ. ನಮ್ಮ ಶಿವಗಂಗೆ ಸ್ವಾಮಿಗಳಿರ್ಬೋದು, ನಮ್ಮ ಆದಿಚುಂಚನಗಿರಿ ಸ್ವಾಮಿಗಳು, ಶೃಂಗೇರಿ ಸ್ವಾಮಿಗಳು. ರಿಲಿಜಿಯಸ್ ಲೀಡರ್ ಅಂತ ಬಂದಾಗ ಇವರೊಬ್ಬರು ರಿಲಿಜಿಯಸ್ ಲೀಡರ್ ಜೊತೆ ಜಗಳ ಮಾಡಿದ್ದ ಕಥೆಯಲ್ಲಿ, ಅವರು ಹಿಂದೂ ಸನಾತನ ಧರ್ಮದ ಪ್ರಕಾರ ಹುಲಿ ಸತ್ತರೆ ಅದಕ್ಕೆ ಅಗ್ನಿ ಸ್ಪರ್ಶ ಮಾಡಿ ಸಂಸ್ಕಾರ ಮಾಡಬೇಕು, ನಾವು ಆ ಸತ್ತರೆ ಏನ್ ತಿಂತ ಸಂಸ್ಕಾರ ಮಾಡಬೇಕು. ಇವ್ರದ್ದು ಬೇರೆ ಇರುತ್ತೆ. ಹೇಳಿ ಅದನ್ನ. ದಯವಿಟ್ಟು ವನ್ಯಜೀವಿ ಸತ್ತು ಅಲ್ಲಿ ಸಾಯ್ಲಿ, ಅದಕ್ಕೆ ಸಂಸ್ಕಾರ ಮಾಡಕ್ ಹೋಗ್ಬೇಡಿ ಅಂತ ಕಾರಣ ನೀವೇ ಕೊಡಿ. ಹೌದು, ಅದರ ಪುಸ್ತಕ ಓದ್ಲಿ, ನನ್ನ ಪುಸ್ತಕ ಖರ್ಚಾಗೋದು ಹೆಂಗೆ.
ಹಾಗಾಗಿ ಎಷ್ಟೋ ಜನ ಇವತ್ತು ತುಂಗಭದ್ರಾ ನದಿ ಹರಿತಾ ಇದೆ ಅಂದ್ರೆ ಆದಿಚುಂಚನಗಿರಿ ಸ್ವಾಮಿಗಳು, ಶೃಂಗೇರಿ ಸ್ವಾಮಿಗಳು, ಸಿದ್ಧಗಂಗೆ ಸ್ವಾಮಿಗಳು, ಎಸ್.ಎನ್. ಕೃಷ್ಣ ಅವರೆಲ್ಲ ಕಾರಣ. ಯಾಕೆಂದ್ರೆ ಕುದುರೆಮುಖದಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ರು. ತುಂಗಾ, ಭದ್ರಾ ಮತ್ತು ನೇತ್ರಾವತಿ 3 ನದಿಗಳು ಹುಟ್ಟುವ ಉಗಮ ಸ್ಥಾನದಲ್ಲಿ ಗಣಿಗಾರಿಕೆ ಮಾಡ್ತಿದ್ರು. ಆದ್ರೆ ಇವರೆಲ್ಲರೂ, ಅನಂತಮೂರ್ತಿಯವರು, ಈ ತರ ಎಲ್ಲಾ ಜನ ಸೇರಿ ಉಳಿಸಿದ್ದು ಕುದುರೆಮುಖ ಗಣಿಗಾರಿಕೆ ನಿಲ್ತು. ಅದು ನಿಂತಿದ್ದಕ್ಕೆ ಭದ್ರಾವತಿ, ಶಿವಮೊಗ್ಗ, ಇನ್ನೆಷ್ಟೋ ಗಂಗಾವತಿ, ನೀವು ಅಕ್ಕಿ ತಿಂತೀರಲ್ಲ, ಆ ತುಂಗಭದ್ರಾ ನದಿಯಿಂದ ಬರುವಂತ ಅಕ್ಕಿನೇ, ಅದನ್ನೆಲ್ಲ ಉಳಿಸಿದ್ದು ಆ ಜನ. ಅವರೆಲ್ಲ ಸ್ಟೇಜ್ ಹಿಂದ್ಗಡೆ ಇರ್ತಾರೆ, ಗೊತ್ತಾಗೋದಿಲ್ಲ. ಅವರೊಟ್ಟಿಗೆ ಎಲ್ಲರ ಜೊತೆನೂ ನಾವು ಕೆಲಸ ಮಾಡಿದ್ರೆ ಅದು ಉಳಿಲಿಕ್ಕೆ ಸಾಧ್ಯ ಆಗೋದು. ಸರ್, ನಮ್ಮ ಇನ್ನೊಂದು ಪ್ರಶ್ನೆ, ಈ ಬೆಂಗಳೂರಲ್ಲಿ ಸೈಟ್ ತಗೊಂಡ್ರೆ ಗ್ಯಾರಂಟಿನೇ ಇರಲ್ಲ. ಒಂದು ಸೈಟ್ ತಗೊಂಡ್ರೆ ಖಾತೆ ಆಗಲ್ಲ, ಅದು ಸೈಟ್ ತಗೊಂಡ್ರೆ ರಿಜಿಸ್ಟರ್ ಆಗಿರುತ್ತೆ, ಖಾತೆ ಆಗಲ್ಲ. ಈ ಥರದ್ದೆಲ್ಲ ಸಮಸ್ಯೆ ಇದೆ. ನೀವು ಹೋಗ್ಬಿಟ್ಟು ಅದು ಯಾವುದೋ ಒಂದು 3000 ಚದರ ಕಿಲೋಮೀಟರ್ ಆ ಜಾಗನ ಹೆಂಗೆ ಉಳಿಸಿದ್ರಿ? ಅದನ್ನ ಕಂದಾಯ ಭೂಮಿನ ಅದು ಬಹಳ ಹೋರಾಟ ಮಾಡ್ಬೇಕಲ್ವಾ? ಯಾಕಂದ್ರೆ ನಾವು ಸೈಟ್ ತಗೊಳ್ಳೋದೇ ಕಷ್ಟವಾಗಿರ್ಬೇಕಾದ್ರೆ ನೀವು ಆ ಕಂದಾಯ ಭೂಮಿ ತಗೊಂಡೋಗಿ ಕಾಡಿಗೆ ಸೇರಿಸೋದಂತೆ. ಇದು ಹಿಂಗೆ ಕತೆ ಸ್ವಲ್ಪ ಹೇಳಿ ಸರ್, ಹಿಂಗೆ ಏನೇನು ಮಾಡಿದ್ರಿ ಅಂತ. ಬೆಂಗಳೂರಿನ ಸೈಟ್ ಸಮಸ್ಯೆ ಇದೆ. ಅಲ್ಲೊಬ್ರು ಪ್ರಭಾಕರ್ ಅಂತ ಕೂತಿದ್ರು, ಇಲ್ಲಿ ಪ್ರಭಾಕರ್ ಅವರು ಈಸ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಸ್ಟಾಂಪ್ಸ್. ನಿಮ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ಕೆಲಸ ಎಲ್ಲ ಆಗ್ಬೇಕಂದ್ರೆ ಪ್ರಭಾಕರ್ ಕೇಳ್ಕೊಳ್ಳಿ. ನಿಮ್ಗೆ ಈ ಖಾತೆ ಆಗಿಲ್ಲ ಅಂದ್ರೆ ಪ್ರಭಾಕರ್ ಕೇಳ್ಕೊಳ್ಳಿ. ಆದ್ರೆ ಆ ಡಿಜಿಟೈಸೇಷನ್ ಎಲ್ಲ ಮಾಡಿರೋದು ಪ್ರಭಾಕರ್. he was really responsible for digitizing all our land records. ಸೊ ನನಗೆ ಕಂದಾಯ ಇಲಾಖೆ ಅದು ಕೇಳ್ಬಿಡಿ ಸರ್. ಆಮೇಲೆ ಎಲ್ಲರೂ ಬಂದು ನನ್ಗೆ ಈ ಖಾತೆ ಮಾಡಿಸ್ಕೊಡಿ ಅಂತ ಕಿವಿಲಿಟ್ಟು ಬಿಡ್ತಾರೆ. ಮುಂದೆ ಆ ಖಾತೆ ಹೆಂಗ್ ಮಾಡಿಸಿದ ಅಂತನ. ಅದಕ್ಕೆಲ್ಲ ಕಾರಣ ಇಂಥ ಜನ, ಬಿ.ಕೆ. ಸಿಂಗ್ ಅವ್ರು ಕೂತಿದಾರಲ್ಲ, ಆ ಥರ ಹಲವಾರು ಜನನ್ನ ನಾವು ಕನ್ವಿನ್ಸ್ ಮಾಡ್ಬೇಕಾಯ್ತು. ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡ್ಬೇಕಾಯ್ತು, ಮನವರಿಕೆ ಮಾಡ್ಬೇಕಾಯ್ತು, ಯಾಕೆ ಆ ಕಾಡನ್ನ ಉಳಿಸೋದು ಬಹಳ ಮುಖ್ಯ ಅಂತ. ಒಂದು ಮಲೈ ಮಹದೇಶ್ವರ ವನ್ಯಜೀವಿ ಧಾಮ ಅಂತ ನೀವು ಕೇಳಿರ್ಬೋದು. ಇತ್ತೀಚೆಗೆ 2013ರಲ್ಲಿ ಅದು ವನ್ಯಜೀವಿ ಧಾಮ ಅಂತ ಘೋಷಣೆ ಆಯ್ತು. ನಾವು ಅದನ್ನ ಒಂದು ಪ್ರಪೋಸಲ್ ಕೊಟ್ಟಿದ್ವಿ, ಇದನ್ನ ವನ್ಯಜೀವಿ ಧಾಮ ಮಾಡೋಣ ಸರ್ ಅಂತ ಹೇಳಿ. ಅವಾಗಿನ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಇಲ್ಲ ನಾವು ಅದು ಮಾಡ್ತೀವಿ ಅಂತ ನನ್ನ ಮುಂದೆ ಹೇಳಿದ್ರು. ಅಡಿಷನಲ್ ಚೀಫ್ ಸೆಕ್ರೆಟರಿ ಅವ್ರ ಮುಂದೆ ಬಂದಾಗ, ಸರ್ ಇದನ್ನ ವೈಲ್ಡ್ ಲೈಫಿಗೆ ಅಥವಾ ವನ್ಯಜೀವಿ ಪೂರಕವಾಗಿ ನಾವು ಸಂರಕ್ಷಣೆ ಮಾಡ್ತೀವಿ, ಇದ್ದಂಗೆ ಇದ್ಬಿಡ್ಲಿ ಬಡಿ ಸರ್ ಅಂತ ಹೇಳಿ ಹೊರಟೋದ್ರು ಅವರು. ಅವಾಗ 2010ರಲ್ಲಿ. ಅವಾಗ 2013ರಲ್ಲಿ ಒಂಥರ ಈ ಎಲ್ಲಾ ನಕ್ಷತ್ರಗಳು ಕೂಡು ಬರ್ತದಲ್ಲ, ಆ ತರ ಕೂಡು ಬಂತು. ಬಿ.ಕೆ. ಸಿಂಗ್ ಅವರು ಹೆಡ್ ಆಫ್ ದ ಫಾರೆಸ್ಟ್ ಫೋರ್ಸ್ ಆಗಿದ್ರು. ದೀಪಕ್ ಶರ್ಮಾ ಅವರು ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ವೈಲ್ಡ್ ಲೈಫ್, ಅಂದ್ರೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವನ್ಯಜೀವಿ. ಅವ್ರ ಕೆಳಗಡೆ ಜಾವೇದ್ ಮಮ್ತಾಜ್ ಅಂತ ಕೊಳ್ಳೇಗಾಲದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು. ಎಲ್ಲರಿಗೂ ವನ್ಯಜೀವಿ ಉಳಿಸ್ಬೇಕು, ಕಾಡು ಉಳಿಸ್ಬೇಕು ಅಂತ ಆಸಕ್ತಿ ಇದ್ದವರು. ಒಂದು ವನ್ಯಜೀವಿ ಧಾಮ ಘೋಷಣೆ ಮಾಡ್ಬೇಕಂದ್ರೆ ನಾವು 2 ರಿಂದ 3 ವರ್ಷ ಹೊಡೆದಾಡ್ಬೇಕು. ಆದ್ರೆ ಆ ವನ್ಯಜೀವಿ ಧಾಮ ಘೋಷಣೆ ಮಾಡ್ಲಿಕ್ಕೆ ಸಮಯ ತಗೊಂಡಿದ್ದು ಕೇವಲ 1 ವಾರ. ನಮ್ಮ ಭಾರತದ ಇತಿಹಾಸದಲ್ಲಿ ಅಷ್ಟು ವೇಗವಾಗಿ ಆಗೇ ಇರಲಿಲ್ಲ. ಅದಕ್ಕೆ ಇವ್ರುಗಳ ಕಾರಣ. ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಒಬ್ರು ಶ್ರೀಧರನ್ ಅಂತ ಇದ್ರು. ಅವಾಗ ಘೋಷಣೆ ಆಗಿತ್ತು, ಚುನಾವಣಾ ಘೋಷಣೆ ಆಗಿತ್ತು ಮೇ 2013ರಲ್ಲಿ. ಅವಾಗಿನ್ನು ಸರ್ಕಾರ ಇರಲ್ಲ. ಇದು ಚುನಾವಣೆ ಘೋಷಣೆ ಆದ್ರೆ ಅವ್ರು ಸುಮ್ಮನೆ ಇರ್ತಾರೆ, ಅವ್ರ ಮಂತ್ರಿಗಳು ಇರ್ತಾರೆ, ಅದ್ರಿಗೆ ಅವರು ಆಕ್ಚುಯಲ್ ಪವರ್ಸ್ ಇರೋದಿಲ್ಲ ಅವ್ರಿಗೆ. ಶ್ರೀಧರನ್ ಅವ್ರ ಹತ್ರ ಹೋಗಿ ಹೇಳಿದೆ, ಸರ್ ಈ ತರ ಆಗಿದೆ, ಏನ್ ಮಾಡುದು ಅಂತ. ನಾನು ಸೈನ್ ಮಾಡ್ತೀನಿ, ನಾನೇ ಸರ್ಕಾರ, ಇವತ್ತು ನಾನ್ ಮಾಡ್ತೀನಿ, ತಗೊಂಬನ್ನಿ ಅಂತ ಹೇಳಿ 1 ವಾರದಲ್ಲಿ ಘೋಷಣೆ ಮಾಡಿದ್ರು. ಶ್ರೀಧರನ್ ಅವ್ರನ್ನ ಜ್ಞಾಪಿಸ್ಕೋಬೇಕು. ಯಾಕಂದ್ರೆ ಪಾಲಾರ್ ನದಿ, ಕಾವೇರಿ ನದಿಗೆಲ್ಲ ನೀರು ಬರೋದು ಮಲೈ ಮಹದೇಶ್ವರ ಬೆಟ್ಟ, ಕಾವೇರಿ ವನ್ಯಜೀವಿ ಧಾಮದಿಂದ. ನಿಮಗೆ ಕೊಡಗು ಬಿಟ್ರೆ ಇನ್ನೆಲ್ಲ ಬರಡು ಪ್ರದೇಶನೇ, ಅಂದ್ರೆ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆಯಲ್ಲೆಲ್ಲೂ ಕಾಡಿಲ್ಲ. ಇನ್ನ ಕಾವೇರಿ ನದಿಗೆ ನೀರು ಹೋಗ್ಬೇಕು ಅಂದ್ರೆ ಮಲೈ ಮಹದೇಶ್ವರ ವನ್ಯಜೀವಿ ಧಾಮ, ಕಾವೇರಿ ವನ್ಯಜೀವಿ ಧಾಮ, ಅಂದ್ರೆ ನೀವು ಮುತ್ತತ್ತಿ, ಸಂಗಮ ಎಲ್ಲ ಗೊತ್ತಾ, ಆ ಕಾಡುಗಳಿಂದನೇ ನೀರು ಹೋಗ್ಬೇಕು ಕಾವೇರಿಗೆ. ಹಾಗಾಗಿ ನಾವು ಮತ್ತೆ ತಮಿಳ್ನಾಡು ಕಾವೇರಿ ನೀರಿನ ಮುಂದೆ ಕುಡಿದ್ರೆ ಅದಕ್ಕೆ ಕಾರಣ ಶ್ರೀಧರನ್ ಅವರು, ಬಿ.ಕೆ. ಸಿಂಗ್ ಅವರು, ದೀಪಕ್ ಶರ್ಮಾ, ಜಾವೇದ್ ಮುಮ್ತಾಜ್, ಇಂಥ ಜನ. ಅದು ನೋಡಿ, ಅದು ಕೈ ಜೋಡಿಸಿ ಕೆಲಸ ಮಾಡ್ಬೇಕೇ ಹೊರತು ಯಾವಾಗ್ಲೂ ದೋಷಿಸ್ತಾ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಅದೇನು, ಇದು ಕೆಲವರೆಲ್ಲ ನಾನಿರೋ ಅಪಾರ್ಟ್ಮೆಂಟ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಆಗ್ತಾ ಇರ್ತಾರೆ, BBMP ಅವ್ರು ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಅದು ಇದು ಹಾಳು ಮೂಳು ಪ್ರತಿ ದಿವಸ ಬರೀತಾ ಇರ್ತಾರೆ. ಆದ್ರೆ ನಾವೇನ್ ಮಾಡಿದ್ವಿ ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೆ. ಓನ್ಲಿ ಇಫ್ ಯು ವರ್ಕ್ ವಿತ್ ದೆಮ್ ಯು ಕ್ಯಾನ್ ಮೇಕ್ ಚೇಂಜಸ್. ಇಲ್ಲ ಅಂದ್ರೆ ಬಹಳ ಕಷ್ಟ. ನಾವು ಬಹಳ ಅದರಲ್ಲೂ ನಾವು ಇವಾಗ ನಮ್ಮಲ್ಲಿ ಎಜುಕೇಶನ್ ಜಾಸ್ತಿ ಆಗಿ, ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗಿ ನಾವು ತುಂಬಾ ಮಾತಾಡ್ತೀವಿ, ಆದ್ರೆ ಕಾರ್ಯ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದೀವಿ. ಸರ್, ನೀವು ಕಾಡಲ್ಲಿ ಇರ್ತಿರಲ್ಲ, ಈ ಕಾಡಿಂದ ನೀವು ಕಲ್ತಿದ್ದೇನು, ಪ್ರಾಣಿಗಳಿಂದ ನೀವು ಅಳವಡಿಸ್ಕೊಂಡಿರೋದೇನು? ಯಾಕಂದ್ರೆ ಅದಕ್ಕೊಂದು ವರ್ತನೆ ಇರುತ್ತೆ, ಅಲ್ಲಿಂದ ಪ್ರಭಾವ ಜಾಸ್ತಿ ಇರುತ್ತೆ. ನಾವು ವಿಧಾನಸೌಧದಲ್ಲಿ ಜಾಸ್ತಿ ಇದ್ರೆ ನಮ್ಮ ರಾಜಕೀಯ ಪ್ರಭಾವ ಜಾಸ್ತಿ ಇರುತ್ತೆ. ನೀವು ಕಾಡಲ್ಲಿದ್ರೆ ಕಾಡಿನ ಪ್ರಾಣಿಗಳ ಪ್ರಭಾವ ಜಾಸ್ತಿ. ನೀವು ಯಾವ ಪ್ರಾಣಿಗಳಿಂದ ಏನೇನು ಅಳವಡಿಸ್ಕೊಂಡಿದ್ದೀರಿ? ಅದನ್ನ ಹೇಳಕ್ಕೆ 1-2-3 ದಿವಸ ಬೇಕು ಸರ್, ಯಾರ್ಯಾರಿಂದ ಏನೇನು ಅಳವಡಿಸ್ಕೊಂಡಿದೀವಿ ಅಂತ.
ಈಗ ಕೆಲವು ಪ್ರಾಣಿಗಳಿಗೆ ತುಂಬಾ ಧೈರ್ಯ ಇರುತ್ತೆ. ನಾವು ಕರ್ನಾಟಕದಲ್ಲಿ 2014ರಲ್ಲಿ ಜೇನು ಹಿರ್ಕ ಅಂತ ಒಂದು ಪ್ರಾಣಿ ಇದೆ ಅಂತ ಪತ್ತೆ ಹಚ್ಚಿದ್ವಿ. ಇಂಗ್ಲಿಷ್ ನಲ್ಲಿ ಹನಿ ಬ್ಯಾಡ್ಜರ್ ಅಥವಾ ರ್ಯಾಟಲ್ ಅಂತ ಕರೀತಾರೆ. ಅದು ರ್ಯಾಟಲ್ ಏನು ಅಂತ ಹೇಳಿದ್ರೆ ನೀವು ಗೂಗಲ್ ಮಾಡಿ ನೋಡಿ, ಇಟ್ಸ್ ಅನ್ ಅಮೇಸಿಂಗ್ ಆನಿಮಲ್. ಚಿಕ್ಕ ಪ್ರಾಣಿ, ಅದು ಇಷ್ಟೇ ಎತ್ತರ ಇರ್ತದೆ, ಕರಡಿ ತರ ಕಾಣುತ್ತೆ, ಒಂದು ಚಿಕ್ಕ ಕರಡಿ ತರ ಕಾಣುತ್ತೆ. ಅದು ಇಟ್ಸ್ ಅ ವೆರಿ ಅಡ್ಮೈರಬಲ್ ಅನಿಮಲ್. ತುಂಬಾ ಧೈರ್ಯ ಅದಕ್ಕೆ, ರ್ಯಾಟಲ್ಗೆ. ಆ ಧೈರ್ಯ ಕಲ್ತ್ಕೊಂಡಿದ್ದು ನಾವು ಹನಿ ಬ್ಯಾಡ್ಜರ್ ಇಂದ, ಜೇನು ಹಿರ್ಕದಿಂದ. ಜೇನು ಹಿರ್ಕ ಅನ್ನೋದು ಕನ್ನಡ ಪದ, ನನಗೆ ಗೊತ್ತಿರ್ಲಿಲ್ಲ ಜೇನು ಹಿರ್ಕ ಅಂತಾರೆ ಅಂತ. ತರಕರಡಿ ಅಂತಾರೆ ಅಂತ ಅನ್ಕೊಂಡಿದ್ದೆ. ಯಾರೋ ದೊಡ್ಡ ಇವರು ಒಬ್ರು ಮುತ್ತುರಾಜ್ ಅಂತ ಈಗ SP ಆಗಿದ್ದಾರೆ ಇಲ್ಲಿ ಚಾಮರಾಜನಗರದಲ್ಲಿ. ಮುಂಚೆ ASP ಆಗಿದ್ರು. ಅವ್ರಿಗೋಗಿ ಹೇಳಿದಾಗ, ಅಯ್ಯೋ ನಮ್ಮ ತಾತ ಇದ್ರ ಬಗ್ಗೆ ಹೇಳೋರ್ ಕಂಡ್ರಿ, ಅದಕ್ಕೆ ಹೆಸರು ಜೇನ್ ಹಿರ್ಕ ಅಂತ. ಹನಿ ಬ್ಯಾಡ್ಜರ್, ಜೇನನ್ನ ಹೀರೋ ಪ್ರಾಣಿ ಜೇನ್ ಹಿರ್ಕ ಅಂತ ಹೇಳ್ಕೊಟ್ರು, ಅವ್ರ ತಾತ ಹೇಳಿದ್ರಂತ ಅವ್ರಿಗೆ. ಜೇನು ಹಿರ್ಕದಿಂದ ನಾವು ಕಲ್ತದ್ದು, ಯು ಹ್ಯಾವ್ ಟು ಬಿ ಕನ್ಸರ್ವೇಷನ್ ಅಥವಾ ವನ್ಯಜೀವಿ ಸಂರಕ್ಷಣೆ ಮಾಡ್ಬೇಕಾದ್ರೆ ಒಂಥರ ಗೂಳಿ ಇದ್ದಂಗೆ ಇರ್ಬೇಕು. ನನ್ಗೆ ಇವತ್ತು ಈ ಬಟ್ಟೆ ಹಾಕ್ಲಿಕ್ಕೆ ಧೈರ್ಯ ಇರಲಿಲ್ಲ. ನಾನು ಎಂದು ಈ ತರದ ಬಣ್ಣದ ಬಟ್ಟೆಗಳನ್ನ ಹಾಕಿಲ್ಲ ನನಗೆ. ಆದ್ರೆ ರ್ಯಾಟಲ್ ಇಂದ ನಾವು ಅದನ್ನ ಕಲಿಬೇಕು. ಇಫ್ ಯು ವಾಂಟ್ ಟು ಫೇಸ್ ಸಂಬಡಿ, ಕನ್ಸರ್ವೇಷನ್ ಇಸ್ ಲೈಕ್ ದಟ್. ಅಂದ್ರೆ ವನ್ಯಜೀವಿ ಸಂರಕ್ಷಣೆನೂ ಅದೇ ತರ ಧೈರ್ಯ ತಗೊಳ್ಬೇಕು, ಬಹಳ ಧೈರ್ಯ ತಗೋಬೇಕು. ಬೈತಾರೆ, ತೆಗಳ್ತಾರೆ, ಎಲ್ಲದನ್ನು ತಗೊಳ್ಬೇಕು ಅಂದ್ರೆ ಯು ಕ್ಯಾನ್ ಗೆಟ್ ಯುವರ್ ಇನ್ಸ್ಪಿರೇಷನ್ ಫ್ರಮ್ ಹನಿ ಬ್ಯಾಡ್ಜರ್. ತಾಳ್ಮೆ ಬೇಕು ಅಂತ ಹೇಳಿದ್ರೆ ನಿಮಗೆ, ಮತ್ತೆ ಕುಟುಂಬದ ಒಂದು ಪ್ರೀತಿ ನೋಡ್ಬೇಕು ಅಂದ್ರೆ ನೀವು ಹೆಣ್ಣಾನೆಗಳನ್ನ ನೋಡ್ಬೇಕು. ಯು ಹ್ಯಾವ್ ಟು ರಿಯಲಿ ವಾಚ್ ಫೀಮೇಲ್ ಎಲಿಫೆಂಟ್ಸ್. ಅವುಗಳ ಅರ್ಥ, ಅವುಗಳ ಜೀವನ, ಅವುಗಳ ಪ್ರಪಂಚನೇ ಬಹಳ ಉತ್ತಮವಾದ ಪ್ರಪಂಚ. ಅದ್ರಲ್ಲೂ ಗುಂಪಿನ ನಾಯಕಿ ಹೆಣ್ಣಾನೆ ಇರ್ತದಲ್ಲ, ನಿಮ್ಮ ಗೂಗಲ್ ಮ್ಯಾಪ್ಸ್ ಅವ್ರ ಮುಂದೆ ಏನೇನೂ ಇಲ್ಲ. ಕಾಡಿನಲ್ಲಿ ಯಾವ ಸಮಯದಲ್ಲಿ ಎಲ್ಲಿ ಹಣ್ಣು ಬಿಡುತ್ತೆ, ಎಲ್ಲಿ ನೀರಿನ ಸೆಲೆಗಳಿರ್ತದೆ ಅಂತೆಲ್ಲ ತಿಳ್ಕೊಳ್ಳೋದು ಗುಂಪಿನ ನಾಯಕಿ ಹೆಣ್ಣಾನೆ. ಹಾಗಾಗಿ ಆನೆಗಳಿಂದ ನೀವು ಕಲಿಬೇಕಂದ್ರೆ ತಾಳ್ಮೆ ಕಲಿಬಹುದು, ಕುಟುಂಬದ ವ್ಯವಸ್ಥೆ ಬಗ್ಗೆ ಕಲಿಬಹುದು, ನಿಮ್ಮ ನಾಲೆಡ್ಜ್ ಬಗ್ಗೆ ಕಲ್ತ್ಕೊಳ್ಬಹುದು ಆನೆಗಳಿಂದ. ಈ ತರ ಪ್ರತಿ ಪ್ರಾಣಿಯಿಂದನೂ, ಇರುವೆಗಳಿಂದ ನೀವು ಡಿಸಿಪ್ಲಿನ್ ಕಲಿಬಹುದು. ನೀವೇ ನೋಡ್ಬೋದಲ್ಲ, ಒಂದು ಇರುವೆ ನಡ್ಕೊಂಡು ಹೋಗ್ತಾ ಇದ್ರೆ ಹೇಗೆ ಸುಂದರವಾಗಿ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇರ್ತದೆ. ಇಫ್ ಯು ವಾಂಟ್ ಟು ಬಿ ಅ ಡಿಸಿಪ್ಲಿನ್ ಸೋಲ್ಜರ್, ಯು ಕ್ಯಾನ್ ಲರ್ನ್ ಇಟ್ ಫ್ರಮ್ ಆಂಟ್ಸ್. ಹಾಗಾಗಿ ಹಲವಾರು, ಪ್ರತಿಯೊಂದು ಚಿಟ್ಟೆ, ಉಭಯಚರಿ ಪ್ರಾಣಿ, ಜಿಂಕೆ, ಕರಡಿ, ಆನೆ ಎಲ್ಲಗಳಿಂದನೂ ಅಥವಾ ಮರಗಿಡಗಳಿಂದನೂ ಕಲಿಯೋದು ಬಹಳಷ್ಟು ಇರ್ತದೆ. ಆನೆ ಬಗ್ಗೆ ಮಾಧವ್ ಗಾಡ್ಗೆಲ್ರು ಒಂದು ಮಾತು ಹೇಳ್ತಾ ಇದ್ರು ನಾಗರಹೊಳೆ ಇದರಲ್ಲಿ. ಒಂದು ಹೆಣ್ಣಾನೆ ಗುಂಪು, ಆ ಗುಂಪಿನ ಮಧ್ಯೆ ಒಂದು ಆನೆ ಗರ್ಭಿಣಿಯಾಗಿದೆ ಅಂದ್ರೆ, ಗರ್ಭಿಣಿಯಾದ ಸಹಜವಾದ ಕೆಚ್ಚಲೆಲ್ಲ ಬೆಳೆಯುತ್ತೆ, ಹಾಲು ಕೊಡ್ಬೇಕು. ಅಕ್ಕಪಕ್ಕದ ಆನೆಗಳಲ್ಲೂ ಕೂಡ ಕೆಚ್ಚಲು ಬೆಳೆಯುತ್ತಂತೆ. ಅಕಸ್ಮಾತ್ ಈ ತಾಯಿ ಸತ್ತೋದ್ರೆ ಆ ಮರಿಯ ಪಾಲನೆ ಮಾಡಬೇಕು ಅಂತೇಳಿ, ಅದು ತುಂಬಾ ವಂಡರ್ಫುಲ್ ಅಂತ ಅನೇಕ ವಂಡರ್ಫುಲ್ ಈವೆಂಟ್ಸ್ ಆರ್ ಹ್ಯಾಪನಿಂಗ್ ದೇರ್. ಸರ್, ಈಗ ಬಹಳ ಮಾತಾಡ್ತಿರೋದು ಮಾನವ ಪ್ರಾಣಿ ಸಂಘರ್ಷ ಅಂತ. ಇಷ್ಟು ವರ್ಷ ನಿಮ್ಮ ಅನುಭವದಲ್ಲಿ ಇದಕ್ಕೆ ನಿಮ್ಮ ಹತ್ರ ಪರ್ಸನಲ್ ಸೂತ್ರಗಳೇನು ಇಟ್ಟಿದ್ದೀರಾ? ಸಂಘರ್ಷ ಕಡಿಮೆ ಮಾಡ್ಲಿಕ್ಕೆ ಸೂತ್ರಗಳು ಬಹಳ ಸರಳವಾದ ಸೂತ್ರಗಳು. ಆ ಸೂತ್ರಗಳನ್ನ ಓದ್ಲಿಕ್ಕೆ ಅಳವಡಿಸ್ಕೊಳ್ಬೇಕೇ ಹೊರತು ನಾವು ಮಾತಾಡೋದು ಜಾಸ್ತಿ ಆಗಿದೆ. ಸೂತ್ರಗಳು ಬಹಳ ತುಂಬಾ ಸುಲಭವಾದ ಸೂತ್ರಗಳು. ಅದೊಂದು ದೊಡ್ಡ ವಿಚಾರ, ಅದು ಚರ್ಚೆ ಇನ್ನೊಂದು ದಿವಸ ಮಾಡೋಣ ಅಂತ ನನ್ನ ಅನಿಸಿಕೆ. ಆದ್ರೆ ಸಂಘರ್ಷಕ್ಕೆ ಸೂತ್ರಗಳು ಬಹಳ ಸುಲಭವಾದ ಸೂತ್ರಗಳು. ನಾವು ಅದನ್ನು ಅಳವಡಿಸ್ಬೇಕೇ ಹೊರತು ನಾವು ತುಂಬಾ ಮಾತಾಡ್ತಾ ಇದೀವಿ. ಮತ್ತೆ ತಪ್ಪು ಅಭಿಪ್ರಾಯಗಳು ಜಾಸ್ತಿ ಇದೆ. ಕಾಡಿನಲ್ಲಿ ನೀರಿಲ್ಲ, ಮೇವಿಲ್ಲ, ಅದಕ್ಕೆ ಪ್ರಾಣಿಗಳು, ವನ್ಯಜೀವಿಗಳು ನಾಡಿಗೆ ಬರುತ್ತೆ. ಇದು ಸಂಪೂರ್ಣವಾಗಿ ತಪ್ಪು ವಿಚಾರ. ನೀರಿಲ್ಲ, ಮೇವಿಲ್ಲ ಅಂದ್ರೆ ಕಾಡಲ್ಲಿ ಪ್ರಾಣಿಗಳೇ ಇರ್ತಾ ಇರ್ಲಿಲ್ಲ, ಅವುಗಳು ಹುಟ್ಟತಾನೆ ಇರ್ತಿರ್ಲಿಲ್ಲ, ಅವುಗಳು ಗರ್ಭಧಾರಣೆ ಆಗ್ತಾನೆ ಇರ್ಲಿಲ್ಲ. ಅಂತ ತಪ್ಪು ವಿಚಾರಗಳನ್ನ ನಾವು ಇವಾಗ ವಿ ಹ್ಯಾವ್ ಟು ಸ್ಟಾರ್ಟ್ ಅನ್ಡೂಯಿಂಗ್. ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್. ಅಂದ್ರೆ ಜನ ಅರ್ಥಕೊಂಡಿರುವಂತ ತಪ್ಪು ವಿಚಾರಗಳನ್ನ ತೆಗೆಯೋದೇ ದೊಡ್ಡ ವಿಚಾರ ಆಗಿದೆ ಈಗ. ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು. ಈ ಕಾಡನ್ನು ಬೆಳೆಸೋದು ಅಂತಾರೆ, ಆ ಪದ ಸರಿನಾ? ಕಾಡನ್ನು ಬೆಳೆಸೋದು, ಆಮೇಲೆ ಈ ಆನೆಗಳಿಗೆ, ಹುಲಿಗಳಿಗೆ ನೀರು ಕೊಡೋದು, ಅಲ್ಲಿಗೆ ಇದನ್ನು ಕೆರೆ ತೋಡೋದು, ಇವೆಲ್ಲ ಆಗುತ್ತೆ ಸರ್? ಅಂದ್ರೆ ಪ್ರಕೃತಿ ಅದೊಂದು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕಲ್ವಾ? ನಾವು ಮಾನವರು ಹೋಗಿ ಅಲ್ಲಿ ಕೊಡ್ಬೇಕಾಗತ್ತಾ, ಹೇಗೆ ಅದು? ಇಲ್ಲ ಸರ್, ಖಂಡಿತ ಕಾಡಿನಲ್ಲಿ ಪ್ರಾಣಿಗಳಿಗೆ ಅಥವಾ ಕಾಡು ಬೆಳೆಸೋದು ನಮ್ಮಿಂದ ಸಾಧ್ಯನೇ ಇಲ್ಲ. ಕಾಡು ಬೆಳೆಸೋದು ಜಿಂಕೆ, ಕರಡಿ, ಕಡವೆ, ಕಾಡು ಕುರಿ, ಕಾಡು ಹಂದಿ, ಈ ತರ ಮುಚ್ಚ, ಮಂಗ, ಇಂಥ ಹಲವಾರು ಪ್ರಾಣಿಗಳನ್ನ ಕಾಡು ಬೆಳೆಸುತ್ತೆ ಹೊರತು ಅವುಗಳು ಹಣ್ಣು ತಿಂತದೆ ಅಥವಾ ಬೀಜ ತಿಂತದೆ, ಒಂದ್ ಕಡೆ ತಿಂದದನ್ನ ತಗೊಂಡೋಗಿ ಬೇರೆ ಕಡೆ ಹಿಕ್ಕಿ ಹಾಕಿ ಅದೇ ಕಾಡಾಗಿ ಬೆಳೆಯೋದು. ನಾವು ಕಾಡು ಬೆಳೆಸೋ ಅವಶ್ಯಕತೆನೇ ಇಲ್ಲ. ಬೇಕಾದ್ರೆ ನಗರ ಪ್ರದೇಶಗಳಲ್ಲಿ ನಾವು ಗಿಡಗಳ ಹಾಕೊಳ್ಬೋದೇ ಹೊರತು ನಾವು ಕಾಡು ಬೆಳೆಸ್ಲಿಕ್ಕೂ ಆಗೋದಿಲ್ಲ. ಮತ್ತೆ ಕೆಲವರು ಅಂತಾರಲ್ಲ, ಬೇಸಿಗೆ ಸಮಯದಲ್ಲಿ ಪ್ರಾಣಿಗಳಿಗೆ ನೀರು ಕೊಡ್ಬೇಕು ಅಂತ. ಪ್ರಾಣಿಗಳಿಗೆ ಯಾಕೆ ಬರೀ ನೀರು ಕೊಡ್ತೀರಾ? ಮರಗಿಡಗಳಿಗೆ ಯಾಕೆ ನೀರು ಹಾಕಲ್ಲ? ಹಂಗಾರೆ ಕಾಡಿಗೆ ಪೂರ್ತಿ ನೀವು ಡ್ರಿಪ್ ಇರಿಗೇಷನ್ ಮಾಡಿ ಎಲ್ಲಾ ಮರಗಿಡಗಳಿಗೆ ನೀರು ಹಾಕ್ಬಿಡ್ಬೋದಲ್ಲ ಅವಾಗ.
ಯಾಕಂದ್ರೆ ಮರಗಿಡಗಳು ಬೇಕಲ್ವಾ, ಅದಕ್ಕೂ ನೀರು ಬೇಕಲ್ಲ. ಹಾಗಾಗಿ ಅದು ಪರಿಸರ ಅದನ್ನ ತಾನು ನೋಡ್ಕೊಳ್ಳೋ ಅಷ್ಟು ತುಂಬಾ ಶಕ್ತಿ ಇದೆ. ನಾವು ಅದಕ್ಕೆ ರಕ್ಷಣೆ ಕೊಟ್ಟಷ್ಟು ಸಾಕಷ್ಟ, ಇನ್ನೇನು ಹೆಚ್ಚಿಗೆ ಬೇಕಾಗುದಿಲ್ಲ. ಸಾಕು ಸರ್, ಕಡೆ ಸಲ ಈಗ ನಾವು ಪುಸ್ತಕ ಓದ್ಮೇಲೆ ಒಬ್ಬ ಓದುಗನಾಗಿ ನೋಡಿದಾಗ ನನಗೂ ಒಂದು ಜಮೀನು ತಗೋಬೇಕು ಅನ್ಸುತ್ತೆ ಸರ್. ಯಾಕಂದ್ರೆ ನೀವು ಹಂಗೆ ಬರ್ದಿದ್ದೀರಿ. ಈ ಜಮೀನು ತಗೊಂಡ್ಬೇಕೋ ಬೇಡವಾ, ಅದು ತಗೊಂಡ್ರೆ ಏನು ಮಾಡ್ಬೇಕು ಅನ್ಸ ಕರೆಕ್ಟಾಗಿ ಹೇಳ್ಬಿಡಿ ಸರ್. ದಯವಿಟ್ಟು ನಿಮ್ಗೆ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಇಲ್ಲ, ನೀವು ಕಾಡತ್ರ ಬಂದ್ಬಿಟ್ಟು ನೀವು ಲಾನ್ ಮಾಡ್ಬೇಕು ಅಂತ ಅನ್ಸಿದ್ರೆ ಜಮೀನ್ ತಗೊಳ್ಬೇಡಿ ದಯವಿಟ್ಟು. ಅಥವಾ ಇಲ್ಲಿಂದ ತಗೊಂಡಾಗ ನಾನು ನಮ್ಮ ಜಮೀನ್ ಸುತ್ತಮುತ್ತ ತುಂಬಾ ಜನ ಬೆಂಗಳೂರಿಂದ ನನಗೆ ತುಂಬಾ ವೈಲ್ಡ್ ಲೈಫ್ ಕಂಡ್ರೆ ಐ ಆಮ್ ವೆರಿ ಇಂಟ್ರೆಸ್ಟೆಡ್. ಐ ಟೇಕ್ ಆಲ್ ಮೈ ಚಿಲ್ಡ್ರನ್ ಆಲ್ವೇಸ್ ಟು ಸಫಾರೀಸ್, ಐ ಟೇಕ್ ದೆಮ್ ಟು ಬಾಂಧವ್ಗಢ, ಹಂಗೆ ಹಿಂಗೆ ಅಂತ ಹೇಳಿ ಬಂದು ತಗೊಳ್ತಾರೆ. ಅಲ್ಲಿ ಕುರ್ಚಲು ಕಾಡು ಬೆಳೆದಿರುತ್ತೆ, ಬಂದಿದ್ದ ದಿವಸನೇ JCB ತಗೊಂಡು ಕುರ್ಚಲು ಕಾಡು ತೆಗೆದು ಬಿಡ್ತಾರೆ. ಹಾಗಾಗಿ ನಿಮ್ಗೆ ಆತರ ಆಸಕ್ತಿ ಇದ್ರೆ, ಕ್ಲೀನ್ ಮಾಡಿಸ್ಬೇಕು, ಜಮೀನ ಕ್ಲೀನ್ ಮಾಡಿಸ್ಬೇಕು, ಅಲ್ಲಿ ನಾವೇನಾದ್ರು ಬೆಳೆ ಬೆಳಿಬೇಕು ಅಂದ್ರೆ ದಯವಿಟ್ಟು ತಗೊಳ್ಬೇಡಿ. ಅಲ್ಲಿ ಕಾಡನ್ನ ಪೂರಕವಾಗಿ ವನ್ಯಜೀವಿಗಳಿಗೆ ಪೂರಕವಾಗಿ ನೀವು ಇರಬೇಕು ಅಂತ ಅನ್ಸಿದ್ರೆ ಮಾತ್ರ ತಗೊಳ್ಳಿ, ಇಲ್ದಿರ ದಯವಿಟ್ಟು ತಗೊಳ್ಬೇಡಿ. ಕ್ರಿಕೆಟ್ ಸ್ಟೇಡಿಯಂಗೆ ಉದ್ಘಾಟನೆ ಮಾಡಿದ್ರು, ಅದರಿಂದ ಬನ್ನೇರುಘಟ್ಟಕ್ಕೆ ತೊಂದರೆ ಆಗುತ್ತೆ ಅಂತ ಅನ್ಬಿಟ್ಟು, ಇನ್ನೊಂದು ಮೇಕೆದಾಟುವಿಂದ ತುಂಬಾ ತೊಂದರೆ ಆಗುತ್ತೆ ಅಂತ, ಇದೆರಡರ ಬಗ್ಗೆ. ಮೊದಲು ಮೇಕೆದಾಟು ವಿಚಾರ ಹೇಳ್ತೀನಿ ಸರ್. ಬೆಂಗಳೂರಿನಲ್ಲಿ ಇನ್ನೂ ಮುಂದಕ್ಕೆ ನೀರು ಬರಬೇಕು ಅಂದ್ರೆ ಮೇಕೆದಾಟು ಮಾಡಬಾರ್ದು, ಖಂಡಿತ ಮಾಡಬಾರ್ದು. ಅವ್ರು ಹೇಳೋದು ಮೇಕೆದಾಟು ಮಾಡಿದ್ರೆ ಬೆಂಗಳೂರಿಗೆ ನೀರು ಬರುತ್ತೆ ಅಂತ. ಆದ್ರೆ ವಾಸ್ತವಾಂಶ ಮತ್ತು ವೈಜ್ಞಾನಿಕವಾಗಿ ನೋಡಿದ್ರೆ ಮೇಕೆದಾಟು ಪ್ರಾಜೆಕ್ಟ್ ಮಾಡಿದ್ರೆ ಖಂಡಿತ ಬೆಂಗಳೂರಿಗೆ ನೀರು ಇರೋದಿಲ್ಲ. ಯಾಕಂದ್ರೆ ಕಾವೇರಿ 5 ಸ್ಟೇಜ್ ಮಾಡಿದೀವಿ, ಇನ್ನು ಕಾವೇರಿಯಿಂದಾನೇ ನೀರು ತೆಗಿಯಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಮೇಕೆದಾಟು ಪ್ರಾಜೆಕ್ಟ್ ಬಂದ್ರೆ 5,000 ಎಕರೆ ಕಾಡು ಮುಳುಗೋಗುತ್ತೆ. 5,000 ಎಕರೆ ಅಂದ್ರೆ 15 ಲಕ್ಷದಷ್ಟು ಮರ ಹೋಗ್ತದೆ. 15 ಲಕ್ಷದಷ್ಟು ಮರ ಹೋಗುತ್ತೆ. ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಬೇಕು ಅಂತ ಹೇಳಿದ್ರೆ, ಇನ್ನೂ ಹೆಚ್ಚು ನೀರು ತರಬೇಕು ಅಂದ್ರೆ ಶಿವನ ಸಮುದ್ರ ಉತ್ತಮವಾದ ಭಾಗ. ಅದು ಇಟ್ಸ್ ಎ ಡೀಪ್ ಗಾರ್ಜ್, ಅಂದ್ರೆ ಆಳವಾದ ಕಡಿಮೆ. ಅಲ್ಲಿ ನೀವು ನೀರಿನ ಶೇಖರಣೆ ಮಾಡಿದ್ರೆ ಕಾಡು ಮುಳುಗೋದಿಲ್ಲ, ಅಥವಾ ಮುಳುಗೋ ಭಾಗ ಬಹಳ ಕಡಿಮೆ ಇರ್ತದೆ. ಹಾಗಾಗಿ ಮೇಕೆದಾಟು ಬೇಡ ಅಂತ ಹೇಳೋದಿಲ್ಲ, ಮೇಕೆದಾಟು ಮಾಡುವಂತ ಸ್ಥಳನ ನಾವು ಬದಲಾವಣೆ ಮಾಡಬೇಕು ಸರ್. ಹಾಗಾದ್ರೆ ಒಂದು 15 ಲಕ್ಷ ಮರ ಉಳಿತದೆ. ಎಷ್ಟೋ ಸಲ ನೋಡಿ, ನೀವು ಬೆಂಗಳೂರಿನಲ್ಲಿ 4 ಮರ ಕಡಿತಾರೆ, ಅದನ್ನು ವಿದೇಶಿ ಮರಗಳನ್ನ ಕಡಿದ್ರೆ 10 ಜನ ಬಂದು ನಾವು ಮಾನವ ಸರಪಳಿ ಮಾಡ್ತೀವಿ ಅಂತ ಹೇಳ್ತಾರೆ. 15 ಲಕ್ಷ ಮರ ಹೋಗ್ತಾ ಇದೆ, ಯಾರು ಮಾನವ ಸರಪಳಿ ಇಲ್ಲಿ ತನಕ ಮಾಡಿಲ್ಲ. ಯಾಕಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಇಟ್ ಈಸ್ ಫಾರ್ ಅವೇ ಫ್ರಮ್ ಅಸ್, ಲೈಕ್ ವಾಟರ್. ನಮಗೆ ನೀರು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ನಾವು ಹೋರಾಡೋದಿಲ್ಲ. ಅದು ನಮ್ಮ ಕಣ್ಣು ಮುಂದೆ ಯಾವುದೋ ವಿದೇಶಿ ಸ್ಥಳೀಯ ಮರ ಕಡಿದ್ರೆ ನಾವು ಅದಕ್ಕೆ ಒಂದು ದೊಡ್ಡ ಪ್ರೊಟೆಸ್ಟ್ನೇ ಮಾಡ್ತೀವಿ, ಅದನ್ನ ವಿರೋಧ ಮಾಡ್ತೀವಿ. ಹಾಗಾಗಿ ಮೇಕೆದಾಟು ಆಗಬಾರ್ದು. ಎರಡನೇದು ಕ್ರಿಕೆಟ್ ಸ್ಟೇಡಿಯಂ ವಿಚಾರ ಹೇಳಿದ್ರಿ. ಹೌದು, ಇದು ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದು ಉದ್ಘಾಟನೆ ಸಹ ಮಾಡಿದ್ದಾರೆ. ಉದ್ಘಾಟನೆ ಸಹ ಅದು ಸರಿಯಿಲ್ಲ. ಯಾಕೆಂದ್ರೆ ಕಾನೂನಿನ ಪ್ರಕಾರ ಬೇಕಾದ ಯಾವುದೋ ಅನುಮತಿಗಳನ್ನ ಅವ್ರು ತಗೊಂಡಿಲ್ಲ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು, ಯಾಕಂದ್ರೆ 2,000 ಚದರ ಮೀಟರ್ಗಿಂತ ಹೆಚ್ಚು ಪ್ರದೇಶದ ಕಟ್ಟಡ ಕಟ್ತಾರಲ್ಲಿ. ಹಾಗಾಗಿ ಇದು ಎನ್ವೈರನ್ಮೆಂಟ್ ನೋಟಿಫಿಕೇಶನ್, EIA ನೋಟಿಫಿಕೇಶನ್ 2006 ಪ್ರಕಾರ ಅವರು ಅನುಮತಿ ತಗೊಳ್ಬೇಕಿತ್ತು. ಇನ್ನೂ ಅನುಮತಿ ತಗೊಂಡಂಗಿಲ್ಲ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಹಾಗೆ. ಹಾಗಾಗಿ ಸರ್ಕಾರನೇ ಕಾನೂನು ಮುರಿಬಾರ್ದು. ಮತ್ತೆ ಅಲ್ಲಿ ಮಾಡೋದು ಸರಿಯಲ್ಲ. ಯಾಕಂದ್ರೆ ಅದನ್ನ ದೂರದ ಪ್ರದೇಶದಲ್ಲಿ ಮಾಡ್ಬೇಕೇ ಹೊರತು ಕಾಡಿನ ಪಕ್ಕದಲ್ಲಿ ಮಾಡೋದು ಸರಿಯಲ್ಲ. ಸರ್, ಇದು ನಮ್ದು ಚಾಮರಾಜನಗರ ಬೆಳಗಿರಂಗನ ಬೆಟ್ಟದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 5 ಕಾಫಿ ಎಸ್ಟೇಟ್ಗಳಿದೆ. ಅದು 1883ರಲ್ಲಿ ಬ್ರಿಟಿಷ್ನವ್ರಿಗೆ ₹1 ಎಕರೆಗೆ ಗುತ್ತಿಗೆ ಕೊಟ್ಟದ್ದು. ಅದು ನಾವು 100 ವರ್ಷ ಆದ್ಮೇಲೆ ನಾವು ಅದನ್ನ ಕೇಳಿದ್ವಿ. ಆದ್ರೂ ಇವತ್ತಿನವರೆಗೂ ಕೂಡ ಅದು ಜಂಟಿ ಸರ್ವೆ ಆಗ್ಬೇಕು, ರೆವಿನ್ಯೂ ಮತ್ತು ಇದಕ್ಕೆ ಅಂತೇಳಿ ಇದಾಗಿದೆ. ಅದರಿಂದ ಈ ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ ಅದು ಸೂಕ್ಷ್ಮ ಪ್ರದೇಶದೊಳಗಡೆ ಇರೋದು. ಅದು ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಹೌದು, 1980ರಲ್ಲಿ ಅಲ್ಲ 1890ರಲ್ಲಿ ಮಾರಿಸ್ ಅಂತ ಒಬ್ಬ ಸ್ಕಾಟಿಷ್ ಮನುಷ್ಯ, ಸ್ಕಾಟ್ಲ್ಯಾಂಡ್ನ ವ್ಯಕ್ತಿ ಅಲ್ಲಿ ಕಾಫಿ ತೋಟ ಮಾಡ್ತಾನೆ. ಅವನು ನಮ್ಮ ದೇಶ ಸ್ವತಂತ್ರ ಬಂದಾಗ ಬಿಟ್ಟು ಹೋಗುವಾಗ ಒಬ್ರು ಸಂಪತ್ ಅಯ್ಯಂಗಾರ್ ಅನ್ನೋರಿಗೆ ಮಾರು ಹೋಗ್ತಾರೆ ಆ ಕಾಫಿ ತೋಟಗಳನ್ನ. ಅವ್ರ ನಂತರ ಬಿರ್ಲಾ ಮತ್ತೆ TVS ಇನ್ನಿತರರಿಗೆ ಕಾಫಿ ತೋಟ ಮಾರ್ತಾರೆ. ಅದು ಇವತ್ತೂ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅರಣ್ಯಾಧಿಕಾರಿಗಳು ಏನು ಮಾಡಕ್ಕೆ ಕ್ರಮ ಕೈಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನನ್ನ ಮನವಿ ಏನಂತ ಹೇಳಿದ್ರೆ, ಅಂತ ಸಂಸ್ಥೆಯವರು ಅದನ್ನ ಅರಣ್ಯಕ್ಕೆ ಬಿಟ್ಕೊಟ್ರೆ ಉತ್ತಮ ಅನ್ಸುತ್ತೆ ನನಗೆ. ಯಾಕಂದ್ರೆ ಅಲ್ಲಿ ಆನೆ ಇದೆ, ಚಿರತೆ ಇದೆ, ಹುಲಿ ಇದೆ, ಕರಡಿ ಇದೆ, ಎಲ್ಲ ತರ ವನ್ಯಜೀವಿಗಳಿದಾವೆ. ಮತ್ತೆ ಬಹಳ ಸೂಕ್ಷ್ಮವಾದ ಪ್ರದೇಶ. ಉಡ್ತೊರೆ ಹಳ್ಳ ಅಂತ ಒಂದು ಹಳ್ಳ ಹುಟ್ಟುತ್ತೆ, ದೊಡ್ಡ ಹಳ್ಳ. ಅದು ದೊಡ್ಡ ಹಳ್ಳ ಆಗಿ ಕಾವೇರಿ ನದಿಗೆ ಬಂದು ಸೇರ್ತದೆ. ಉಡ್ತೊರೆ ಹಳ್ಳ ಒಂದೇ ಅಲ್ಲ, ದೊಡ್ಡ ಹಳ್ಳ ಅಂತ ಇನ್ನಿತರ ದೊಡ್ಡ ದೊಡ್ಡ ಹಳ್ಳಗಳೆಲ್ಲ ಅಲ್ಲಿ ಹುಟ್ಟಿ ಬಂದು ಕಾವೇರಿ ನದಿಗೆ ಸೇರ್ತದೆ. ಹಾಗಾಗಿ ಕಾವೇರಿ ನದಿಗೆ ಇನ್ನೂ ಹೆಚ್ಚು ನೀರು ಬರಬೇಕು ಅಂದ್ರೆ ಆ ಪ್ರದೇಶ ಉಳಿಬೇಕು. ಆ ಪ್ರದೇಶದಲ್ಲಿ ಕಾಫಿ ತೋಟ ಬೇರೆ ಕಡೆ ಮಾಡ್ಕೊಳ್ಬಹುದು, ಆ ಪ್ರದೇಶದಲ್ಲಿ ಮಾಡೋದು ಸೂಕ್ತ ಅಲ್ಲ.
ಭಾರತ ಸರ್ಕಾರ ತಂದಿದೆ. ಫಾರೆಸ್ಟ್ ಪ್ರೊಟೆಕ್ಷನ್ ಆಕ್ಟ್ ಮತ್ತೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇವೆರಡು ಕಾಯ್ದೆಗಳು ತಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತದೆ ಸರ್? ಇನ್ನೊಂದ್ಸಲ ಹೇಳಿ ಸರ್ ನಿಮ್ಮ ಪ್ರಶ್ನೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ಫಾರೆಸ್ಟ್ ಕನ್ಸರ್ವೇಷನ್, ಅವೆರಡು ಕಾಯ್ದೆಗಳನ್ನ ತಂದಿದ್ರೆ ನಮ್ಮ ದೇಶದ ವನ್ಯಜೀವಿ ಮತ್ತೆ ಕಾಡು ಯಾವ ರೀತಿ ಆಗ್ತಿತ್ತು ಅನ್ನೋಕೆ ಅರ್ಥ. ಏನು ಇರ್ತಾ ಇರ್ಲಿಲ್ಲ ಸರ್. ಖಂಡಿತ ಅಷ್ಟೇ. ಸ್ವಲ್ಪ ಮಕ್ಕಳು ಹೆಂಗಸರಿಗೂ ಅವಕಾಶ ಕೊಡಿಪ್ಪ. ಪುನೀತ್ ಅಲ್ಲ ರಂಜಿತ್. ಈ ತೋಟ ಅಥವಾ ತಾನು ಪದವೇನ ಬೆಳೆತೀವಲ್ಲ, ಇದು ನಾರ್ಮಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಚೆನ್ನತ್ತೆ. ಅವು ಸಿಕ್ಕಾಗುತ್ತೆ ಇದಿದೆ, ಜರ ಮರ ಎಲ್ಲ 2 ವರ್ಷ ಸಲ ತುಂಬಾ ಜನ ಗೊತ್ತಿಲ್ಲ ಅದು ಮೆಕ್ಕಿರ್ತಕ್ಕಲ್ಲ. ಬಟ್ ಅಲ್ಲಿ ಏನಂದ್ರೆ ಈ ಹುತ್ತ ಅಥವಾ ಇನ್ನೇನೋ ಗೂಡುಗಳು ಅಥವಾ ಏನೇನೋ ಬೆಳೆದಿರುತ್ತಲ್ಲ, ಅದನ್ನೆಲ್ಲ ಅವರು ರಾಮನ್ ರಿಸರ್ಚ್ ಅವ್ರ ಸೊಸೆ ಇದ್ದಾರೆ, ಅವ್ರು ಏನು ಅದನ್ನೆಲ್ಲ ಹಾಳು ಮಾಡಕ್ ಬಿಡೋದಿಲ್ಲ. ಬೇರೆಯವರೆಲ್ಲ ಅದನ್ನ ತೆಗೆದ್ಬಿಡು ಈ ಗಾರ್ಡನ್ ಮೇಂಟೈನ್ ಮಾಡೋದಕ್ಕೆ, ಹೊಡಿಯೋಕೆ ಮಾಡೋಕ್ಕೆಲ್ಲ ಬಿಡ್ತಾರಲ್ಲ. ಆಮೇಲೆ ಎಲೆಗಳು ಏನಾದ್ರು ಬಿದ್ದರೆ ಅದನ್ನೆಲ್ಲ ತೆಗಿಬೇಡಿ, ಹಂಗೆ ಇರ್ಲಿ ಅಂತ ಹೇಳ್ತಾರೆ. ಇದು ಅದು ಆ ಥರ ಮಾಡೋದು ಒಳ್ಳೇದು. ಅದು ಖಂಡಿತ ಒಳ್ಳೆಯದು ಸರ್. ಒಂದು ನಗರ ಪ್ರದೇಶದ ಮಧ್ಯದಲ್ಲಿ ಒಂದು ನೈಸರ್ಗಿಕವಾದ ಒಂದು ಪುಟ್ಟ ಕಾಡಿನ ಉಳಿಸೋದು ಬಹಳ ಮುಖ್ಯ. ಅದರಲ್ಲೂ ನೀವು ಹೇಳಿದಾಗೆ ಹುತ್ತಾಗಿತ್ತ ಅಂತ ಹೇಳಿದ್ರೆ ಹಾವಿರ್ತದೆ, ಹಲ್ಲಿಗಳಿರ್ತದೆ, ಹಲವಾರು ಕ್ರಿಮಿಕೀಟಗಳಿರ್ತದೆ. ಹಾಗಾಗಿ ಅದನ್ನು ಉಳಿಸೋದು ಬಹಳ ಉತ್ತಮವಾದ ಕಾರ್ಯ. ಇನ್ನೊಂದು ಪ್ರಶ್ನೆ, ಕಾಡು ಪ್ರಾಣಿಗಳ ಸಂಖ್ಯೆ ದಿನಕ್ಕೆ ನಶಿಸಿ ಹೋಗ್ತಾ ಇದೆ, ಸಂತತಿ ಕಡಿಮೆ ಆಗ್ತಿದೆ. ಅದು ಮತ್ತೆ ಅದರ ಸಂಖ್ಯೆ ಏನು ಗುರುತಿಸ್ತಾ ಇಲ್ಲ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತೀರಾ? ಸರ್, ಎಲ್ಲ ವನ್ಯಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಕೆಲವು ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಕೆಲವು ವನ್ಯಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ನಾನು ಅವಾಗಲೇ ಹೇಳಿದ್ನಲ್ಲ, ಎರಲೊಡ್ಡು ಪಕ್ಷಿ ಅಂತ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸರ್ 2050 ಅಷ್ಟೊತ್ತಿಗೆ ಬ್ಯಾಂಗ್ಳೂರ್ ಫುಲ್ ಕಾಂಕ್ರೀಟ್ ಮತ್ತೆ ಸಿಮೆಂಟ್ ಆಗೋಗುತ್ತೆ. ಅದನ್ನ ಸ್ಟಾಪ್ ಮಾಡಬೇಕು ಮತ್ತೆ ಮ್ಯಾಮಲ್ಸ್ ಲೈಕ್ ಲೆಪರ್ಡ್ಸ್ ಉಳಿಸ್ಬೇಕು ಅಂದ್ರೆ ನೀವು ನಮ್ಮಂತ ಮಕ್ಳಿಗೆ ಏನಂತ ಹೇಳ್ತೀರಾ ಅಂತ. ನೀವ್ ಹೇಳ್ತಿರೋದು ನೀನ್ ಹಿಂಗೆಲ್ಲ ಕಷ್ಟವಾದ ಪ್ರಶ್ನೆಗಳು ಕೇಳಿದ್ರಿ ಹೆಂಗಪ್ಪ ನಮ್ಗೆ. ರವಿ, ನೀನ್ ಹೇಳ್ತೀಯ? ನೀವೇ ಅರಣ್ಯಾಧಿಕಾರಿ, ನೀವ್ ಹೇಳಿದ್ರೆ ಉತ್ತಮ ಅನ್ಸುತ್ತೆ ನನಗೆ. ನೋಡಿ, ರವಿ ಅವರು ಬೆಂಗಳೂರಿನಲ್ಲಿರುವ ಕಾಡಿನ ಪ್ರದೇಶಕ್ಕೆ ಅವರೇ ಜವಾಬ್ದಾರಿ, ಅವರೇ ಉತ್ತರ ಕೊಟ್ಟರೆ ಉತ್ತಮ. ನಿನ್ನ ಕ್ವಶನ್ ಏನಪ್ಪಾ? ಚಿರತೆ ಹೌದು. ಕಾಂಕ್ರೀಟ್ ಜಂಗಲ್ ಪ್ರತಿದಿನ ಹೆಚ್ಚಿಗೆ ಆಗ್ತಾನೆ ಇದೆ. ಅದ್ರ ಬಗ್ಗೆ ಯಾರು ಅಷ್ಟಾಗಿ ಗಮನ ಕೊಡ್ತಿಲ್ಲ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಬೆಂಗಳೂರಲ್ಲಿ ಸುಮಾರು 25 ಫಾರೆಸ್ಟ್ ಬ್ಲಾಕ್ಸ್ಗಳಿದೆ. ಅಂದ್ರೆ ರಿಸರ್ವ್ ಫಾರೆಸ್ಟ್ ಇದೆ, ಮತ್ತೆ ಮೈನರ್ ಫಾರೆಸ್ಟ್ ಎಲ್ಲ ಇದೆ. ಅವನು ಹೇಳಿದಾಗೆ ಅಲ್ಲಿ ಈಗ ಚಿರತೆಗಳು ಸೇರ್ಕೊಂಡಿದೆ. ಯಾಕೆಂದ್ರೆ ಅಲ್ಲಿ ಹರ್ಬಿವರ್ಸ್ ಇದೆ, ಅಂದ್ರೆ ಜಿಂಕೆಗಳ ಮತ್ತೆ ಕಾಡಂದಿಗಳೆಲ್ಲ ಇದೆ. ಹಾಗಾಗಿ ಈಗ ಬನಶಂಕರಿ ಆರ್ಮಿ ಸ್ಟೇಜಿನ ಪಕ್ಕದಲ್ಲಿರುವಂತ ತುರಿಹಳ್ಳಿ ಕಿರು ಅರಣ್ಯ ಅಂತ ಏನ್ ಹೇಳ್ತೀವಿ, ಅದು ಸುಮಾರು 600 acres ಇದೆ. ಅದರಲ್ಲೂ ಸಹ ಚಿರತೆ ಇದೆ ಅಲ್ಲಿ. ಅದು ಯಾಕೆ ಜಾಸ್ತಿ ಆಗಿದೆ ಅಥವಾ ಹೇಗೆ ಕನ್ಸರ್ವ್ ಮಾಡೋದು ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗ್ಬೋದು ಸಿಟಿ ಮಧ್ಯದಲ್ಲಿ. ಯಾಕಂದ್ರೆ ಈಗ ಅಲ್ಲಿ ಗಾರ್ಬೇಜ್ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಸುರಿತಾರೆ, ಅಲ್ಲಿ ನಾನ್ ವೆಜಿಟೇರಿಯನ್ ಎಲ್ಲ ವೇಸ್ಟ್ ಎಲ್ಲ ಬಂದು ಸುರಿತಾರೆ. ಅದಕ್ಕಾಗಿ ನಾಯಿಗಳು ಅಟ್ರಾಕ್ಟ್ ಆಗ್ತದೆ. ಆ ನಾಯಿಗಳು ಹಿಡಿಲಿಕ್ಕಾಗಿ ಚಿರತೆಗೆ ತುಂಬಾ ಪ್ರಿಯವಾದ ಪ್ರಾಣಿ ಅದು. ಅಂದ್ರೆ ಅತಿ ಸುಲಭವಾಗಿ ಸಿಗುವಂತ ಒಂದು ಪ್ರೇ. ಹಾಗಾಗಿ ಚಿರತೆಗಳು ಸಹ ಹೊರಗಡೆ ಬರ್ತಾ ಅಂತ ಇನ್ಸಿಡೆಂಟ್ಸ್ಗಳು ಸಹ ಆಗ್ತಾ ಇದೆ. ಸೊ ಹಾಗಾಗಿ ಈ ಚಿರತೆಗಳನ್ನ ಯಾವ ರೀತಿ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಅಂದ್ರೆ ಫೇಸ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗಿ ಉಳಿದಿದೆ ನಮಗೆ ಆಸ್ ಫಾರೆಸ್ಟ್ ಆಫೀಸರ್ಸ್. ಮತ್ತೆ ಈ ಮಧ್ಯದಲ್ಲಿ ಅಕ್ಕಪಕ್ಕದಲ್ಲಿ ದೊಡ್ಡ 20 ಮಹಡಿ ಇರುವಂತ ಅಪಾರ್ಟ್ಮೆಂಟ್ಗಳು ಬಂದಿದೆ. ಆ ಅಪಾರ್ಟ್ಮೆಂಟ್ನ 14ನೇ ಮಹಡಿಯಲ್ಲಿ ಕೂತು ಚಿರತೆಯ ಫೋಟೋ ತೆಗೆದು ನಮ್ಗೆ ಕಳಿಸ್ತಾರೆ, ಸರ್ ಇಲ್ಲಿ ಚಿರತೆ ಬಂದಿದೆ ನೋಡಿ ಅಂತ. ಸೊ ಇಟ್ ಈಸ್ ಅ ಕೈಂಡ್ ಆಫ್ ದೊಡ್ಡ ತಮಾಷೆಯ ಪರಿಸ್ಥಿತಿ ಅಂತಾನು ಸಹ ಅನ್ಸುತ್ತೆ ನಮಗೆ. ಸೊ ಅವರು ಅಲ್ಲಿ 14ನೇ ಮಹಡಿಯಲ್ಲಿ ಕೂತು ಅವ್ರು ಸುಮಾರು ಇದನ್ನ ಚಿರತೆನ ನೋಡ್ತಾರೆ. ಸೊ ಇದನ್ನ ಹೇಗೆ ನಾವು ಇದು ಮಾಡೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿ ಉಳಿದಿದೆ. ಥ್ಯಾಂಕ್ ಯು. ನನ್ನ ಪ್ರಕಾರ ಖಂಡಿತ ಉಳಿಸ್ಬೋದು. ಅದಕ್ಕೆ ಬೆಂಗಳೂರು ನಗರವಾಸಿಗಳ ಬೆಂಬಲ ಬೇಕಾಗ್ತದೆ. ನಾನು 2 ಉದಾಹರಣೆ ಹೇಳ್ತೀನಿ. ಇಲ್ಲಿ ಕನಕಪುರ ರಸ್ತೆಯಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿ ಇದೆ, ವಯಸ್ಸಾದವರೆಲ್ಲ ಇರ್ತಾರೆ ಅಲ್ಲಿ. ಅವ್ರಿಗೆ ಫುಲ್ ಖುಷಿ. ನಾನು ಬಾಲ್ಕನಿಯಲ್ಲಿ ಕೂತ್ಕೊಂಡು ಚಿರತೆ ಹೋಗೋದು ನೋಡ್ತೀನಿ ಗುಬ್ಬಿಯವ್ರೆ ಅಂತ ಖುಷಿಯಾಗಿ ಹೇಳ್ತಾರೆ.
ಅಶೋಕ್ ದೇ ಅಂತ ಇದಾರೆ ಅವರು ಅಧ್ಯಕ್ಷರೋದನ್ನ, ಬಹಳ ಖುಷಿಯಾಗಿ ಮೆಸೇಜ್ ಕೇಳ್ತಾರೆ, ನಾನು ಬಾಲ್ಕನಿಯಲ್ಲಿ ಕುತ್ಕೊಂಡು ಚಿರತೆ ನೋಡ್ತೀನಿ ಅಂತ. ಇನ್ನೊಂದು ಸಾಂಗ್ ಆಫ್ ದ ಸೌತ್ ಅಂತ ಇದೆ, ಅಲ್ಲೇ ಎಲ್ಲೋ ಬೆಂಗಳೂರ ಸೌತ್ ಅಲ್ಲಿ ಇದೆ, ಅವರಲ್ಲಿ ಚಿರತೆ ಬಂದ್ಬಿಟ್ಟಿತ್ತು. ಅವರು ಹಂಗಾಗಿ ಅರಣ್ಯಾಧಿಕಾರಿಗಳು ನೀವು ಮಾತಾಡಿದ್ರೆ ನಿಮ್ಮ ಮಾತು ಕೇಳ್ಬೋದು ಬನ್ನಿ ಅಂತ ಕರ್ಸಿದ್ರು. ಅಲ್ಲೋದ್ರು ಅವ್ರು ಬಾಯಿಗೆ ಬಂದಂಗೆ ಬೈತಾರೆ, ಹಿಂದಿನಲ್ಲಿ ಬೈತಾರೆ, ಇಂಗ್ಲಿಷ್ ನಲ್ಲಿ ಬೈತಾರೆ. ಆಪ್ಕಾ ಆಪ್ ಲೆಕ್ಕೆ ಜಾವ್ ಹಮ್ಕೋ ಕಥಾ ಏನೋ ಸ್ಟೋರಿ ಮತ್ ಬೋಲಿ ಅಂತ ಹೇಳ್ತಾರೆ. ಎಷ್ಟು ವ್ಯತ್ಯಾಸ ನೋಡಿ. ಈ ವಯಸ್ಸಾದವರು ಎಲ್ಲ ಬನಶಂಕರಿ, ಬಸವನಗುಡಿ, ಚಾಮರಾಜಪೇಟೆ, ಮಲ್ಲೇಶ್ವರದಲ್ಲಿ ಬೆಳೆದವರು ರಿಟೈರ್ ಆಗಿ ಅಲ್ಲೋಗಿದ್ದಾರೆ. ಅವ್ರೊಳಗೆ ಗುಬ್ಬಿಯವರ ಇಲ್ಲಿ ಕುತ್ಕೊಂಡು ನಾನು ಚಿರತೆ ನೋಡ್ತೀನಿ ಬಹಳ ಖುಷಿ ಅಂತ ಹೇಳ್ತಾರೆ. ಅವ್ರು ನೋಡಿ ಬೈತಾರೆ ನನಗೆ, ನಿಮ್ ಚಿರತೆ ನೀವು ಹಿಡ್ಕೊಂಡು ಹೋಗ್ರಿ, ನನ್ಗೇನು ಕತೆ ಹೇಳಕ್ ಬರ್ಬೇಡಿ, ನಮ್ಮ ಅಪಾರ್ಟ್ಮೆಂಟ್ ಇದು ಅಂತ. ಸೊ ಆ ಬದಲಾವಣೆ ಬರಬೇಕು. ಆ ಬದಲಾವಣೆ ಬಂದ್ರೆ ಖಂಡಿತ ಆಗುತ್ತೆ. ಆದ್ರೆ ರವಿಗೆ ನಂದೊಂದು ಪ್ರಶ್ನೆ ಇದೆ. ರವಿ, ನಿಮ್ಗೊಂದು ಪ್ರಶ್ನೆ ಇದೆ ನನಗೆ. ಎಲ್ಲರೂ ನಮ್ಮೊಂದು ಪ್ರಶ್ನೆ ಕೇಳೋದ್ರಾಗ, ನೀವು ಹೇಗೆ ಈಗ ಬೆಂಗಳೂರಿನಲ್ಲಿ 1 ಎಕರೆಗೆ 5 ಕೋಟಿ 6 ಕೋಟಿ ಎಲ್ಲ ಇರ್ಬೋದು ಬಹುಶಃ, ಒಂದೊಂದು ಎಕರೆಗೊಂದು ಜಾಗ, ಅದನ್ನ ಹೇಗೆ ನೀವು ನಿಲ್ಲಿಸ್ತೀರಾ? ಮತ್ತೆ ಹೌ ಡು ಯು ಫೇಸ್ ದಟ್ ಪ್ರೆಷರ್ ಫ್ರಮ್ ಪೀಪಲ್ ಆರ್ ಫ್ರಮ್ ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್ ಟು ಎನ್ಕ್ರೋಚ್ ಫಾರೆಸ್ಟ್ ಲ್ಯಾಂಡ್? ಎನ್ಕ್ರೋಚ್ಮೆಂಟ್ ಹೊಸದಾಗಿ ಬೆಂಗಳೂರಲ್ಲಿ ಎಲ್ಲೂ ಅರಣ್ಯನ ಒತ್ತುವರಿ ನಡೀತಾ ಇಲ್ಲ. ಬಟ್ ಈ ಎಣ್ಣೆ ನಡೆದಿರುವಂತ ಎಲ್ಲ ಒತ್ತುವರಿ ಪ್ರಕರಣಗಳಲ್ಲಿ ನಾವು ಅಂದ್ರೆ ಕಾಲಕ್ರಮೇಣ ಅದನ್ನ ಬಿಡಿಸ್ಲಿಕ್ಕೆ ಇಟ್ಸ್ ಎ ಬಿಗ್ ಚಾಲೆಂಜ್. ಯಾಕಂದ್ರೆ ಪ್ರತಿ ಸಾರಿ ನಾವೇನೇ ಒಂದು ಅಟೆಂಪ್ಟ್ ಮಾಡಿದಾಗ ಅಂದ್ರೆ ಲಾಫುಲಿ ನಾವು ಒಬ್ಬನ್ನ ಒತ್ತುವರಿ ತೆರವು ಮಾಡ್ಬೇಕಾಗುತ್ತೆ. ಅಂದ್ರೆ ಹಿಂದೆ ಎಲ್ಲ ಮಾಡಿ ಜಬರ್ದಸ್ತಾಗಿ ಅವನನ್ನು ಓಡಿಸ್ತಿದ್ದೆಲ್ಲ ಕಾಲ ಇಲ್ಲ. ಮತ್ತೆ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಎಲ್ಲ ಅವೇರ್ನೆಸ್ ಇದೆ. ಮತ್ತೆ ಹೈಕೋರ್ಟ್ ಒಂದು ಭಾರಿ ಹತ್ತಿರದಲ್ಲಿರುವಂತದ್ರಿಂದ ನಾವೇನೇ ಒಂದು ಇದ್ ಮಾಡಿದ್ರೆ ಅದ್ರ ಬೆಳಿಗ್ಗೆ ಹೋಗಿ ಅವರು ಸ್ಟೇ ತರ್ತಾರೆ. ಸೊ ಇಷ್ಟೆಲ್ಲರ ನಡುವೆ ಈ 2 ವರ್ಷದಲ್ಲಿ ಸುಮಾರು ನಾವು 252 ಎಕರೆ ಅರಣ್ಯ ಪ್ರದೇಶವನ್ನ ನಾವು ಒತ್ತುವರಿಯಿಂದ ತೆರವು ಮಾಡಿದ್ದೇವೆ. ಮತ್ತೆ ಈಗ ರೀಸೆಂಟ್ ಆಗಿ 120 acres ಒಂದು ಸ್ಟ್ರೆಚ್ ಆಫ್ ಲ್ಯಾಂಡ್ ಇನ್ ಈಸ್ಟ್ ಬ್ಯಾಂಗ್ಳೂರಲ್ಲಿ ಕಾಡುಗೋಡಿ ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ ತಾವು ಕೇಳಿರ್ಬೋದು, ವಿಚ್ ಇಸ್ ವರ್ತ್ ಅಬೌಟ್ 6,000 crores ಅಂತ ಹೇಳ್ತಾರೆ. ಅದನ್ನು ಒಂದು ಸ್ಟ್ರೆಚ್ ಅಲ್ಲಿ ನಾವು ತೆಗೆದ್ವಿ ಮೊನ್ನೆ ಜೂನ್ ಅಲ್ಲಿ. ಅದಾದ ಮೇಲೆ 35 ಕೇಸ್ ನಮ್ಮ ಮೇಲೆ ಹಾಕಿದ್ದಾರೆ, 35 ಕೇಸಸ್. ಸೊ ಆ 35 ಕೇಸಸ್ಗೆ ನಾವು ಎಲ್ಲ ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ಸ್, ಪ್ರತಿಯೊಂದು ಕಾನೂನಿಡಿಯಲ್ಲಿ ಏನೇನಿದೆ ಅದನ್ನ ಹೋರಾಟ ಮಾಡ್ಲಿಕ್ಕೆ ಎಲ್ಲಾನು ನಾವು ಪ್ರೊವೈಡ್ ಮಾಡಬೇಕು. ಸೊ ದೊಡ್ಡ ಟಾಸ್ಕ್ ಅದು. ಸೊ ಈ ಮಧ್ಯದಲ್ಲಿ ಸ್ವಲ್ಪ ಪ್ರೆಷರ್ಸ್ಗಳು ಇರುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಒಂದೊಂದು ಎಕರೆ ಸಾರಿ, ಸ್ವಲ್ಪ ಪ್ರೆಷರ್ ಅಂತ ಹೇಳ್ಬೇಡಿ. ಪ್ರೆಷರ್ ಏನು ಅಂತ ಹೇಳಿದ್ರೆ ಸ್ವಲ್ಪ ಇರಕ್ ಸಾಧ್ಯ ಇಲ್ಲ. 6,000 ಕೋಟಿಗೆ ಸ್ವಲ್ಪ ಇರಕ್ ಸಾಧ್ಯ ಇಲ್ಲ. ಅಂದ್ರೆ ನಮ್ಗೆ ಎಲ್ಲ ರೀತಿಯ ಪ್ರೆಷರ್ ಬರುತ್ತೆ. ಮೊದಲನೇದಾಗಿ ಯಾವ ಅಂದ್ರೆ ಆಫೀಸರ್ಸ್ ಲೈಕ್ ನಮ್ಮಂತ ಆಫೀಸರ್ಗಳನ್ನ ಅಲ್ಲಿನ ತೆರವು ಮಾಡ್ಬಿಡೋದು. ಹೇಗೆ ಅಂದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಒಳ್ಳೇದು ಅಂತೇಳಿ ಸತತವಾಗಿ ಪ್ರಯತ್ನಗಳು ನಡೀತು. ಅದನ್ನೆಲ್ಲವೂ ಸಹ ದಾಟಿ ಸ್ವಲ್ಪ ಉಳ್ಕೊಂಡಿದ್ದೇನೆ. ಸೊ ಅಂದ್ರೆ ಅಸೆಂಬ್ಲಿಲೆಲ್ಲ ಕ್ವಶನ್ಸ್ ಗಳನ್ನ ಸಹ ರೈಸ್ ಮಾಡ್ತಾರೆ. ಇಂಥ ವ್ಯಕ್ತಿ ಬಂದು ಇಲ್ಲಿ ಕೂತು ನಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ, ಅವನಿಗೆ ಅಲ್ಲಿಂದ ಖಾಲಿ ಮಾಡಿಸಿ ಅಂತೇನೂ ಸಹ ಮಾತಾಡಿ ಲೆಟರ್ ಮೇಲೆ ಲೆಟರ್ ಎಲ್ಲ ಕೊಟ್ಟು ತೆರವು ಮಾಡ್ಲಿಕ್ಕೆ, ಅಂದ್ರೆ ನಮ್ಮನ್ನ ತೆರವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಒತ್ತುವರಿ ಅಲ್ಲ. ಸೊ ಈ ಪ್ರಯತ್ನಗಳ ಜೊತೆಗೆ ಫೋನ್ ಇದರಲ್ಲಿ ಪ್ರೆಷರ್ಸ್ಗಳೆಲ್ಲ ಬರುತ್ತೆ. ಮತ್ತೆ ಬೇರೆ ಬೇರೆ ತರಗಳೆಲ್ಲ ಸ್ವಲ್ಪ ತಟ್ಟು ಸಹ ಎಲ್ಲ ಇರುತ್ತೆ. ಸೊ ನಾವು ಅಲ್ಲಿ ಇದಕ್ಕೆ ಹೋದಾಗ ನಾವು ಅಂದ್ರೆ ವೆಪನ್ಸ್ ಎಲ್ಲ ತಗೊಂಡು ಓಡಾಡಿದ್ದೆಲ್ಲ ಉಂಟು. ಸೊ ಈ ರೀತಿಯ ಪ್ರೆಷರ್ಸ್ಗಳನ್ನೆಲ್ಲ ತಡೆದುಕೊಂಡು ಮಧ್ಯದಲ್ಲಿ ನಮ್ಮ ಈ ಕಾರ್ಯವನ್ನು ಒತ್ತುವರಿ ತೆರವು ಮಾಡೋ ಕಾರ್ಯನ ಮಾಡಿದ್ದೇವೆ.